ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಕೂಡ ಕ್ಲಾಸ್ಗೆ ಸ್ವಾಗತ. ನಾವು ಕಳೆದ ತರಗತಿಯಲ್ಲಿ 10ನೇ ತರಗತಿಯ ತ್ರಿಭುಜಗಳು ಈ ಒಂದು ಘಟಕಕ್ಕೆ ಸಂಬಂಧಪಟ್ಟ ಹಾಗೆ ತೇಲ್ಸ್ನ ಪ್ರಮೇಯ ಮತ್ತು ಆ ತೇಲ್ಸ್ನ ಪ್ರಮೇಯದ ಮೇಲಿನ ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡ್ತೀವಿ ಮಕ್ಕಳು. ಸೊ ಈ ದಿನ ನಾವು ಈ ಒಂದು ಕ್ಲಾಸಲ್ಲಿ ತ್ರಿಭುಜಗಳ ನಿರ್ಧಾರಕ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ಈಗ ನೀವು ಒಂದು ತೇಲ್ಸ್ನ ಪ್ರಮೇಯದಲ್ಲಿ ನೀವು ತಿಳ್ಕೊಂಡಿದ್ದೀರಿ, ಯಾವುದೇ ಎರಡು ತ್ರಿಭುಜಗಳು ಸಮರೂಪಿಗಳಾಗಬೇಕು ಅಂತ ಹೇಳಿದರೆ ಅವುಗಳ ಅನುರೂಪ ಬಾಹುಗಳು ಸಮನಾಗಿರಬೇಕು, ಅನುರೂಪ ಕೋನಗಳು ಸಮನಾಗಿರಬೇಕು ಮತ್ತು ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾನು ಎರಡು ತ್ರಿಭುಜ ತಗೊಳ್ತೀನಿ. ಈ ಥರ ಒಂದು ತ್ರಿಭುಜ ABC ಇದೆ, ಇನ್ನೊಂದು ತ್ರಿಭುಜ DF ಇದೆ ಅಂತ ತಿಳ್ಕೊಳ್ಳಿ. ಸೊ ಇದು ABC ತ್ರಿಭುಜ, ಇದು DF ತ್ರಿಭುಜ. ಸೊ ಈ ಎರಡೂ ತ್ರಿಭುಜಗಳು ಸಮರೂಪಿಗಳಾಗಬೇಕು ಅಂತ ಹೇಳಿದರೆ ನಮಗೆ ಮೊದಲನೇ ಕಂಡೀಷನ್ನು ಏನಿರಬೇಕು ಅಂತ ಹೇಳಿದರೆ ಇವುಗಳ ಅನುರೂಪ ಕೋನಗಳು ಸಮನಾಗಿರಬೇಕು. ಅಂದರೆ ತ್ರಿಭುಜ ABC ಮತ್ತು ತ್ರಿಭುಜ DFಗಳಲ್ಲಿ ಸೊ ಇಲ್ಲಿ ಅನುರೂಪ ಕೋನಗಳು ಯಾವ್ಯಾವು? ಎಗೆ ಅನುರೂಪ ಕೋನ ಯಾವುದು? ಡಿ. ನೋಡಿ, ಎ ಕೋನಕ್ಕೆ ಅನುರೂಪ ಕೋನ ಡಿ. ಸೊ ಎಗೆ ಡಿ ಕೋನ ಸಮ ಇರಬೇಕು. ಅದೇ ರೀತಿ ಬಿ ಕೋನಕ್ಕೆ ಅನುರೂಪವಾಗಿರ್ತಕ್ಕಂಥ ಕೋನ ಯಾವುದು? ಈ ಕೋನ. ಸೊ ಬಿ ಕೋನಕ್ಕೆ ಈ ಕೋನ ಸಮ ಇರಬೇಕು. ಮತ್ತು ಈ ಸಿ ಕೋನಕ್ಕೆ ಅನುರೂಪವಾಗಿರ್ತಕ್ಕಂಥ ಕೋನ ಯಾವುದು ಅಂದರೆ ಎಫ್ ಕೋನ. ಸೊ ಸಿ ಕೋನಕ್ಕೆ ಎಫ್ ಕೋನ ಸಮ ಇರಬೇಕು. ಸೊ ಇದು ಅನುರೂಪ ಕೋನಗಳಾಯಿತು. ಸೊ ನಮಗೆ ಇವೆರಡೂ ಸಮರೂಪಿಗಳಾಗಿರಬೇಕು ಅಂದರೆ ಎರಡನೇ ಕಂಡೀಷನ್ ಏನಿರಬೇಕು? ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಬೇಕು. ಅಂದರೆ AB by D ಈಕ್ವಲ್ಸ್ BC by EF ಈಕ್ವಲ್ಸ್ AC by DF ಆಗಿದೆ. ಸೊ ಇದ್ದಾಗ ಮಾತ್ರ ನಾವೇನಂತ ಹೇಳ್ಬೋದು? ಇವೆರಡನ್ನು ನಾವು ಸಮರೂಪಿಗಳು ಅಂತ ಹೇಳ್ಬೋದು. ಸೊ ಇದರಲ್ಲಿ ಎ ಕೋನಕ್ಕೆ ಅನುರೂಪ ಕೋನ ಯಾವುದು? ಡಿ ಕೋನ. ಅದೇ ರೀತಿ ಬಿ ಕೋನಕ್ಕೆ ಅನುರೂಪ ಕೋನ ಯಾವುದು? ಈ ಕೋನ. ಸಿ ಕೋನಕ್ಕೆ ಅನುರೂಪವಾಗಿರ್ತಕ್ಕಂಥ ಕೋನ ಯಾವುದು? ಎಫ್ ಕೋನ. ಸೊ ನಾವು ಸಾಂಕೇತಿಕವಾಗಿ ಇವೆರಡೂ ತ್ರಿಭುಜಗಳ ಸಮರೂಪತೆಯನ್ನು ಸೂಚಿಸಬೇಕಾದ್ರೆ ನಾವು ಈ ಥರ ಬರೀತೀವಿ. ತ್ರಿಭುಜ ABC ಸಮರೂಪ ತ್ರಿಭುಜ DF. ನೀವು ಕಳೆದ ತರಗತಿಯಲ್ಲಿ ಸರ್ವಸಮತೆ, ಎರಡು ತ್ರಿಭುಜಗಳ ಸರ್ವಸಮತೆಯನ್ನು ಯಾವ ರೀತಿ ಸೂಚಿಸ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಇದನ್ನೇ ಸರ್ವಸಮತೆಯನ್ನು ನಾವು ಸೂಚಿಸಬೇಕಾದ್ರೆ ಹೇಗೆ ಸೂಚಿಸ್ತೀವಿ? ಟ್ರಯಾಂಗಲ್ ABC ಈ ಥರ ಬರೆದ್ಬಿಟ್ಟು ಟ್ರಯಾಂಗಲ್ DF ಅಂತ ಬರೀತೀವಿ, ಹೌದಾ? ಸೊ ಒಂದು ಉಲ್ಟಾ ಎಸ್ ಬರೋದು, ಎರಡು ಈಕ್ವಲ್ಸ್ ಬರೋದು, ಅದು ಸರ್ವಸಮ. ಸೊ ಒಂದೇ ಉಲ್ಟಾ ಎಸ್ ಬರೆದ್ರೆ ಅದನ್ನು ಏನಂತ ಕರಿತೀವಿ? ಸಮರೂಪಿ. ಸೊ ಇವೆರಡು ತ್ರಿಭುಜಗಳು ಅಂತ ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು. ಆದರೆ ಇದನ್ನ ಸಮರೂಪಿ ಅಂತ ಬರೀಬೇಕಾದ್ರೆ ನಾವು ಇಲ್ಲಿ ಬರೀಬೇಕಾದ್ರೆ ಹೇಗೆ ಬರೀಬೇಕು? ಇದೇ ರೀತಿ ಬರೀಬೇಕು. ABC ಸಮರೂಪಿ DF ಅಂತ ಬರೀಬೇಕು. ಅಥವಾ ಇನ್ನೊಂದು ರೀತಿ ಯಾಕೆ ಬರೀಬೋದು? ಟ್ರಯಾಂಗಲ್ ತ್ರಿಭುಜ BAC ಸಮರೂಪಿ ತ್ರಿಭುಜ EDF ಅಂತಲೂ ಕೂಡ ಬರೀಬೋದು, ಅಲ್ಲ? BAC ಸಮರೂಪಿ EDF ಅಂತ ಬರೀಬೋದು. ಸೊ ನೀವು ಯಾವ ರೀತಿ ಬರೆಯೋಂಗಿಲ್ಲ ಅಂತ ಹೇಳಿದ್ರೆ ಈ ರೀತಿ ಬರೆಯೋಂಗಿಲ್ಲ. ABC ಹೌದಾ ಸಮರೂಪ, FDE ಈ ಥರ ರಿವರ್ಸ್ ಬರೆಯೋಂಗಿಲ್ಲ, ಹೌದಾ? ಒಂದೇ ಆರ್ಡ್ರಲ್ಲಿ ಬರೀಬೇಕು. ಸೊ ಇಲ್ಲಿ ABC ಅಂತಂದರೆ ಹೌದಾ? ಸೊ ಇಲ್ಲಿ ಕೂಡ DF ಬರೀಬೇಕು. ಸೊ ಅಲ್ಲಿ ಅನುರೂಪ ಕೋನಗಳು ಸಮ ಇರೋ ರೀತಿಯಲ್ಲಿ ಅದೇ ಶೃಂಗಬಿಂದುವನ್ನು ತಗೋಬೇಕು. ಅನುರೂಪ ಶೃಂಗಬಿಂದುಗಳಿಂದಲೇ ನಾವು ಸಮರೂಪತೆಯನ್ನು ಸೂಚಿಸಬೇಕು. ಸೊ ಇಲ್ಲಿ ನಾವು ಈ ಸಮರೂಪತೆಯನ್ನು ಸರ್ವಸಮತೆಯನ್ನು ನೀವು ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದ್ರಿ ಅಂತ ಹೇಳಿದರೆ ಈ ಸರ್ವಸಮತೆಯನ್ನು ಪರೀಕ್ಷೆ ಮಾಡಬೇಕಾದ್ರೆ ಹೌದಾ ನಮಗೆ ಯಾವುದಾದ್ರೂ 6 ಅಂಶಗಳಲ್ಲಿ ಯಾವುದಾದ್ರೂ 3 ಅಂಶಗಳು ಸಮ ಇದ್ದರೂ ಸಾಕು, ಆ ಎರಡು ತ್ರಿಭುಜಗಳನ್ನು ನಾವು ಸರ್ವಸಮ ತ್ರಿಭುಜಗಳು ಅಂತ ಕರಿತಿದ್ವಿ. ಎಲ್ಲ ತ್ರಿಭುಜದ ಎಲ್ಲ 6 ಅಂಶಗಳು ಅಂದರೆ 3 ಬಾಹು 3 ಕೋನವನ್ನು ನಾವು ಪರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ. ಬದಲಾಗಿ ಏನು ಮಾಡ್ತಿದ್ವಿ? ನಾವು ಯಾವುದಾದ್ರೂ
3 ಅಂಶಗಳನ್ನು ಮಾತ್ರ ಚೆಕ್ ಮಾಡಿಬಿಟ್ಟು ಅವು ಸರಿ ಇತ್ತು ಅಂತ ಹೇಳಿದ್ರೆ ಅವೆರಡು ಸರ್ವಸಮ ಅಂತ ಹೇಳ್ತಿದ್ವಿ. ಅಂದ್ರೆ ಅರ್ಥ ಇನ್ನೆಲ್ಲ ಉಳಿದಿರ್ತಕ್ಕಂಥ 6 ಅಂಶಗಳು ಕೂಡ ಸಮ ಇದಾವೆ ಅಂತ ಹೇಳ್ತಿದ್ವಿ. ಸೊ ಇಲ್ಲಿ ನಮಗೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಯಾವುದಾದ್ರೂ 3 ಅನುರೂಪ ಕೋನಗಳು ಸಮ ಇದ್ರೆ ನಾವು 3 ಭಾಗಗಳು ಸಮಾನುಪಾತ ಇದ್ದಾವೆ ಅಂತ ಹೇಳ್ಬೋದಲ್ಲ, ಅಥವಾ 3 ಭಾಗಗಳು ಸಮಾನುಪಾತದಲ್ಲಿದ್ದಾಕ್ಷಣಕ್ಕೆ 3 ಕೋನಗಳು ಅನುರೂಪ ಕೋನಗಳು ಸಮ ಇದ್ದಾವೆ ಅಂತ ಹೇಳ್ಬೋದಲ್ಲ. ಸೊ ಈಗ ನಾವು ಈ ನಿರ್ಧಾರಕಗಳನ್ನು ನಾವೇನು ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈ 6 ಅಂಶಗಳನ್ನು ನಾವು ಚೆಕ್ ಮಾಡೋದಕ್ಕಿಂತ ಬದಲಾಗಿ 6 ಅಂಶಗಳು ಅಂತೇಳಿ ಇಲ್ಲಿ 6 ಅಂಶಗಳು ಯಾವ್ಯಾವ ನಮಗೆ ಸರ್ವಸಮ್ಮತಿಯಲ್ಲಿ 6 ಅಂಶಗಳು, 3 ಭಾಗಗಳು ಮತ್ತು 3 ಕೋನಗಳು. ಇಲ್ಲಿ 6 ಅಂಶಗಳು ಯಾವ್ಯಾವು 3 ಅನುರೂಪ ಕೋನಗಳು ಮತ್ತು 3 ಭಾಗಗಳ ಅನುಪಾತ. ಸೊ ಇದನ್ನು ಈ ಸಮರೂಪತೆಯ ನಿರ್ಧಾರಕ ಗುಣಗಳನ್ನು ನಾವು ಪಡಿತಕ್ಕಂಥ ಪ್ರಯತ್ನ ಮಾಡಬೇಕು. ಯಾವುದಾದ್ರೂ 3 ಅಂಶ ಸಮ ಇದ್ದರೆ ಇವನ್ನ ನಾವು ಸಮರೂಪಿ ಅಂತ ಹೇಳ್ಬೋದಾ? ಸೊ ಆ ಒಂದು ಪ್ರಯತ್ನವನ್ನು ನಾವು ಮಾಡೋಣ. ಸೊ ಅದನ್ನು ನಾವೇನಂತ ಕರಿತೀವಿ, ತ್ರಿಭುಜಗಳ ನಿರ್ಧಾರಕ ಗುಣ. ಅಂದರೆ ಏನರ್ಥ, ಯಾವುದಾದ್ರೂ 2 ತ್ರಿಭುಜಗಳನ್ನು ನಾವು ಸಮರೂಪಿ ಅಂತ ಹೇಳ್ಬೇಕಾದ್ರೆ ಎಲ್ಲ 6 ಅಂಶಗಳನ್ನು ಚೆಕ್ ಮಾಡೋ ಅವಶ್ಯಕತೆ ಇರಲ್ಲ, ಬರೀ 3 ಅಂಶಗಳನ್ನು ಚೆಕ್ ಮಾಡಿ ಮಾತ್ರಕ್ಕೆ ಒಂದು ಸಮರೂಪಿ ಅಂತ ಹೇಳ್ಬೋದು. ಸೊ ಇದನ್ನೇ ನಾವೇನಂತ ಕರಿತೀವಿ ಅಂದರೆ ತ್ರಿಭುಜಗಳ ನಿರ್ಧಾರಕ ಗುಣಗಳು ಅಂತ ಕರಿತೀವಿ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈಗ ಈ ನಿರ್ಧಾರಕ ಗುಣಗಳನ್ನು ಪರೀಕ್ಷೆ ಮಾಡಲಿಕ್ಕೆ ಬೇರೆ ಬೇರೆ ಅಳತೆ ಇರ್ತಕ್ಕಂಥ 2 ಭಾವಗಳನ್ನು ನಾನು ತೆಗೆದುಕೊಳ್ತೀನಿ. ಸೊ 2 ಭಾವಗಳು ಬಿ ಸಿ ಇಸ್ ಈಕ್ವಲ್ ಟು ಒಂದನ್ನು 3 ಸೆಂಟಿಮೀಟರ್ ತೊಗೊಳ್ತೀನಿ, ಇನ್ನೊಂದು ಇ ಎಫ್ ಇಸ್ ಈಕ್ವಲ್ ಟು ಇದನ್ನು 5 ಸೆಂಟಿಮೀಟರ್. ಅಂದರೆ ಬೇರೆ ಬೇರೆ ಅಳತೆ ಇರ್ತಕ್ಕಂಥ 2 ಭಾವಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇಲ್ಲಿ 2 ಭಾವಗಳು ಯಾವ ಥರ ತೊಗೊಳ್ತೀನಿ, ಒಂದನ್ನು 3 ಸೆಂಟಿಮೀಟರ್ ಅಂತ ತೊಗೊಂಡಿದ್ದೀನಿ ಆಯಿತಾ. ಸೊ ಇದು ಇಷ್ಟಿದೆ, 3 ಸೆಂಟಿಮೀಟರ್ ಇದೆ. ಸೊ ಯಾವುದಿದು ಬಿ ಸಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ ಇ ಎಫ್ ಅನ್ನು ನಾನು 5 ಸೆಂಟಿಮೀಟರ್ ತೊಗೊಳ್ತೀನಿ. ಇ ಎಫ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಇ ಎಫ್ ಒಂದು 3 ಸೆಂಟಿಮೀಟರ್ ಇದೆ, ಇನ್ನೊಂದು 5 ಸೆಂಟಿಮೀಟರ್ ಇದೆ. ಮತ್ತಿಲ್ಲಿ ಈ ಕೋನ ತಗೋಬೇಕು, ಹೌದಾ. ಎ ಬಿ ಸಿನ 60 ಡಿಗ್ರಿ ತಗೊಳ್ಳಿ. ಸೊ ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ, ಹೌದಾ. ಆ್ಯಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ ತಗೊಳ್ಳಿ. ನೆಕ್ಸ್ಟು ಆ್ಯಂಗಲ್ ಡಿ ಎಫ್ ಕೂಡ ನೀವು ಎಷ್ಟು ತಗೊಳ್ಳಿ, 60 ಡಿಗ್ರಿ ತಗೊಳ್ಳಿ, ಎರಡು ಒಂದೇ ಇರಲಿ. ನೆಕ್ಸ್ಟು ಇನ್ನೊಂದು ಈ ಎ ಸಿ ಬಿ ಇರುತ್ತೆ. ಸೊ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಡಿ ಎಫ್ ಇ ಇಸ್ ಈಕ್ವಲ್ ಟು 40 ಡಿಗ್ರಿ ಇರುವ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ ರಚಿಸಿ. ಇವೆರಡು ಟ್ರಯಾಂಗಲ್ಗಳನ್ನು ರಚನೆ ಮಾಡ್ಕೊಳ್ತಾರೆ ತ್ರಿಭುಜಗಳನ್ನು. ಸೊ ಇಲ್ಲೇನಾಗಿದೆ, 2 ಕೋನಗಳ ಅಳತೆ ಒಂದೇ ಆಗಿದೆ 2 ತ್ರಿಭುಜಕ್ಕೆ, ಅಂದರೆ ಒಂದು ಭಾವಗಳ ಅಳತೆ ಮಾತ್ರ ಬೇರೆ ಆಗಿದೆ. ಸೊ ಈಗ ನಾನು ಇದರಲ್ಲಿ ಯಾವುದಕ್ಕೆ ಎ ಬಿ ಸಿನಲ್ಲಿ ಇಲ್ಲಿ ಇದು ಎ ಬಿ ಸಿ ಎಷ್ಟಿದೆ, ಇದು 60 ಡಿಗ್ರಿ ಇದೆ. ಸೊ ಇಲ್ಲಿ 60 ಡಿಗ್ರಿ ಬರೋ ರೀತಿ ಒಂದು ತ್ರಿಭುಜ ರಚನೆ ಮಾಡ್ತೀನಿ, ಕೋನ ರಚನೆ ಮಾಡ್ಕೊಳ್ತೀನಿ ಇಲ್ಲಿ. ಸೊ ಇದೆಷ್ಟಿದೆ, ಇದು 60 ಡಿಗ್ರಿ ಇದೆ. ಸೊ ಅದೇ ರೀತಿ ಈ ಕಡೆ ನಮಗೆ ಬಿ ಸಿ ಎ 40 ಡಿಗ್ರಿ ಬರೋ ರೀತಿ ಇನ್ನೊಂದು ಕೋನ ರಚನೆ ಮಾಡ್ಕೊಳ್ತೀನಿ. ಸೊ ಇದು 40 ಡಿಗ್ರಿ. ಸೊ ಇದು 40 ಡಿಗ್ರಿ ಇದೆ. ಸೊ ಇದು ಯಾವ ಪಾಯಿಂಟ್ ಆಗಿರುತ್ತೆ ಹಾಗಾದರೆ, ಇದು ಎ ಪಾಯಿಂಟ್ ಆಗಿರುತ್ತೆ. ಇವೆರಡು ಸಂಧಿಸ್ತಕ್ಕಂಥ ಬಿಂದು ಎ ಪಾಯಿಂಟ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ಡಿ ಎಫ್ 60 ಡಿಗ್ರಿ ಇರೋ ರೀತಿ ಒಂದು ಕೋನ ರಚನೆ ಮಾಡಿಕೊಡಿ. ಸೊ ಇದು 60 ಡಿಗ್ರಿ ಇದೆ. ಮತ್ತು ಆ ಕಡೆ ಡಿ ಎಫ್ 40 ಡಿಗ್ರಿ ಬರೋ ರೀತಿ ಕೋನ ರಚನೆ ಮಾಡಿಕೊಳ್ಳಿ. 40 ಡಿಗ್ರಿ ಬರೋ ರೀತಿ ಇನ್ನೊಂದು
ಕೋನ ರಚನೆ ಮಾಡ್ಕೊಳ್ಳಿ. ಓಕೆ, ಸೊ ಇದು 40 ಡಿಗ್ರಿ ಇದೆ. ಸೊ ಇದು ಯಾವುದು ಡಿ ಎಫ್. ಈಗ ನಾನು ಈ ಎ ಬಿ ಸಿ ತ್ರಿಭುಜ ಮತ್ತು ಡಿ ಎಫ್ ತ್ರಿಭುಜದಲ್ಲಿ ಬಾವಿನ ಅಳತೆ, ಒಂದು ಬಾವಿನ ಅಳತೆ ಮಾತ್ರ ಬೇರೆ ಬೇರೆ ಇದೆ, ಕೋನಗಳು ಮಾತ್ರ ಒಂದೇ ಇದೆ. ಅರ್ಥಾತ್ ಇವೆರಡು ತ್ರಿಭುಜದಲ್ಲಿ ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಎಫ್ನಲ್ಲಿ ಏನಾಗಿದೆ ಅಂದರೆ ಅನುರೂಪ ಕೋನಗಳು ಸಮ ಇರ್ತವೆ. ಹೌದಾ? ಸೊ ಇಲ್ಲಿ 40 ಡಿಗ್ರಿ 40 ಡಿಗ್ರಿ ಇದೆ ಅಂತ ಹೇಳಿದ್ರೆ ಈ ಕೋನ ಬಿ ಎ ಸಿ ಕೋನ ಎಷ್ಟಿರುತ್ತದೆ? 80 ಡಿಗ್ರಿ ಇರುತ್ತೆ. ಇಲ್ಲಿ ಕೂಡ 40 ಡಿಗ್ರಿ 40 ಡಿಗ್ರಿ ಇದೆ ಅಂತ ಹೇಳಿದ್ರೆ ಈ ಕೋನ ಎಷ್ಟಿರುತ್ತೆ? 80 ಡಿಗ್ರಿ ಇರುತ್ತೆ. ಅಂದರೆ ಇಲ್ಲಿ ಅನುರೂಪ ಕೋನಗಳು ಸಮ ಆಗಿದೆ. ಕೋನ ಬಿ ಇಸ್ ಈಕ್ವಲ್ ಟು ಏನಾಗಿದೆ? ಕೋನ ಇ ಆಗಿದೆ. ಕೋನ ಸಿ ಇಸ್ ಈಕ್ವಲ್ ಟು ಏನಾಗಿದೆ? ಕೋನ ಎಫ್ ಆಗಿದೆ. ಆಟೋಮೆಟಿಕಲಿ ನಮ್ಗೆ ಏನಾಗಿರುತ್ತೆ? ಎ ಕೋನ ಡಿ ಕೋನ ಸಮ ಇರುತ್ತೆ. ಯಾಕೆಂದರೆ ನಮಗೆ ಗೊತ್ತಿದೆ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಸೊ ಇವೆರಡು 60 40 ಇತ್ತು ಅಂದರೆ ಇದು 80 ಇರಲೇಬೇಕು. ಇದು ಕೂಡ ಅಷ್ಟೇ, ಇಲ್ಲಿ 60 40 ಇತ್ತು ಅಂದರೆ ಇದು 80 ಇರಲೇಬೇಕು. ಸೊ ಅದರಿಂದ ಇವೆರಡು ತ್ರಿಭುಜದಲ್ಲಿ ನಾವು ಏನು ಹೇಳ್ಬೋದು ಅಂತ ಹೇಳಿದ್ರೆ ಅನುರೂಪ ಕೋನಗಳು ಸಮ ಇದ್ದಾವೆ ಅಂತ ಹೇಳ್ಬೋದು. ಸೊ ಈಗ ನನಗೆ ಬೇಕಾಗಿರ್ತಕ್ಕಂಥದ್ದು ಅನುರೂಪ ಬಾಹುಗಳ ಉದ್ದ. ಹೌದಾ? ಈ ಬಾಹು ಎಷ್ಟು ಉದ್ದ ಇದೆ, ಈ ಬಾಹು ಎಷ್ಟು ಉದ್ದ ಇದೆ, ಈ ಬಾಹು ಎಷ್ಟು ಉದ್ದ ಇದೆ, ಈ ಬಾಹು ಎಷ್ಟು ಉದ್ದ ಇದೆ. ಸೊ ಇಲ್ಲಿ ನಮಗೆ ಅನುರೂಪ ಕೋನಗಳು ಸಮನಾದ ತಕ್ಷಣಕ್ಕೆ ಅನುರೂಪ ಬಾಹುಗಳ ಅನುಪಾತ ಸಮ ಇದೆಯಾ ಅಂತ ಚೆಕ್ ಮಾಡಬೇಕು. ಸೊ ಹಾಗೇನಾಗುತ್ತೆ, ನಮಗೆ ಯಾವುದಾದ್ರೆ 3 ಅಂಶ ಸಮ ಇದ್ದರೆ ಆಟೋಮೆಟಿಕಲಿ 3 ಅನುರೂಪ ಕೋನಗಳು ಸಮ ಇತ್ತು ಅಂತ ಹೇಳಿದರೆ 3 ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿದ್ದಾವೆ ಅಂತ ಹೇಳ್ಬೋದು. ಸೊ ಅದನ್ನೇ ಇದಕ್ಕೆ ನಾನು ಇದನ್ನ ಚೆಕ್ ಮಾಡ್ತಿದ್ದೀನಿ, ಇದನ್ನ ಅಳತೆ ನೋಡ್ತಿದ್ದೀನಿ. ಇದನ್ನ ನಾವು ಅಳತೆ ತಗೊಂಡ್ರೆ ಇದು ಒಂದೇ, ಯಾವುದೋ 3 ಸೆಂಟಿಮೀಟರ್ 5 ಸೆಂಟಿಮೀಟರ್ ಇವುಗಳ ಅಳತೆಯನ್ನು ನಾನು ಮಾಡಿಲ್ಲ, ಇವಾಗ ಬರಿತೀನಿ ಇವಾಗ ಅಳತೆನ. ಸೊ ಈಗ ನಮಗೆ ಬಿ ಎ ಎಷ್ಟು ಬರುತ್ತೆ ಅಂದರೆ ಸೊ ಇದು 2 ಸೆಂಟಿಮೀಟರ್ ಬರುತ್ತೆ. ಸೊ ಅದೇ ರೀತಿ ಎ ಸಿ ಎಷ್ಟು ಬರುತ್ತೆ ಅಂದರೆ ಎ ಸಿ ಇದು 2.5 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟು ಇದೆಷ್ಟು ಬರುತ್ತೆ ಅಂದರೆ 3.2 ಸೆಂಟಿಮೀಟರ್ ಬರುತ್ತೆ. ಸೊ ಇದೆಷ್ಟು ಬರುತ್ತೆ ಅಂದರೆ ಇದು 4.1 ಸೆಂಟಿಮೀಟರ್ ಬರುತ್ತೆ. ಹೌದಾ? ಸೊ ಈಗ ನಾನೇನು ಮಾಡಬೇಕಾಗಿದೆ? ಈ ಬಾಹುಗಳ ಅನುಪಾತವನ್ನು ನೋಡಬೇಕಾಗಿದೆ. ಹೌದಾ? ಸೊ ಅಂದರೆ ಇಲ್ಲಿ ಬಿ ಸಿ ಅನುರೂಪ ಭಾವ ಯಾವುದು? ಇ ಎಫ್. ಹೌದಾ? ಸೊ ಬಿ ಸಿ ಬೈ ಇ ಎಫ್ ಬೆಲೆ ಎಷ್ಟಾಗುತ್ತೆ ನಮಗೆ? ಸೊ ಇದು 3/5 ಅಂತ ಹೇಳಿದ್ರೆ ಇದು 0.6 ಬರುತ್ತೆ. ಸೊ ಅದೇ ರೀತಿ ನಮಗೇನು ಬೇಕು? ಬಿ ಎ ಬೈ ಇ ಡಿ, ಬಿ ಎ ಬೈ ಇ ಡಿ. ಸೊ ಇದು ಬಿ ಎ ಬೈ ಇ ಡಿ ಎಷ್ಟು ಬರುತ್ತೆ ಅಂದರೆ 2/3.2. ಅಂದರೆ ಇದನ್ನು 20/32 ಅಂತ ತಗೋಬೋದು. 20/32 ಅಂದರೆ ನಮ್ಗೆ ಎಷ್ಟಾಗುತ್ತೆ? ಇದು 2 ಮಗಿಂದ ಹೋಗೋದಾದರೆ 10/2 16. ಹೌದಾ? ನೆಕ್ಸ್ಟ್ ಇದು 2/5 2/8. ಹೌದಾ? ಸೊ ಇದು ಅಷ್ಟೇ 0.8/48 ಬರುತ್ತೆ ಅಪ್ರಾಕ್ಸಿಮೇಟ್. ಆಯಿತಾ? ನೆಕ್ಸ್ಟು ಎ ಸಿ ಬೈ ಡಿ ನೋಡಿ, ಎ ಸಿ ಬೈ ಡಿ ಎಫ್. ಸೊ ಎ ಸಿ ಎಷ್ಟಿದೆ? 2.5 ಇದೆ. ಡಿ ಎಫ್ ಎಷ್ಟಿದೆ? 4.1 ಇದೆ. ಸೊ ಇದನ್ನ 25/41 ಬರ್ಕೋಬೋದು. ನೆಕ್ಸ್ಟು ಇದನ್ನು 0.250 40ರಿಂದ ಭಾಗಿಸಿದ್ರೆ 41 6 6 4 24. ಸೊ ಇದು ಕೂಡ 0.6 ಬರುತ್ತೆ. ಸೊ ಇಲ್ಲೇನಾಯಿತು ಅಂದರೆ
ಇದನ್ನು ಕರೆಕ್ಟಾಗಿ ಅಳತೆ ಮಾಡಿದ್ರೆ ಕರೆಕ್ಟಾಗೇ ಸಿಗುತ್ತೆ ನಮಗೆ, ಹೌದಾ? ನಿಮಗೆ ಸ್ಕೇಲ್ ಇದರಲ್ಲಿ ಸ್ವಲ್ಪ ಅಳತೆ ವ್ಯತ್ಯಾಸ ಆಗ್ಬೋದು, ಬಟ್ ಎಲ್ಲದರಲ್ಲೂ ಕೂಡ ನಮಗೆ 0.6 ಸಿಕ್ಕಿದೆ. ಅಂದರೆ ಈ ಬಾಹುಗಳ ಅನುಪಾತ ಒಂದೇ ಇರೋದ್ರಿಂದ ನಾವೇನಂತ ಹೇಳ್ಬೋದು ಅಂದರೆ BC by EF ಈಕ್ವಲ್ಸ್ BA by ED ಈಕ್ವಲ್ಸ್ AC by DF ಅಂತ ಹೇಳ್ಬೋದು. ಸೊ ಇಲ್ಲೇನಾಗಿತ್ತು ನನಗೆ, ನಾವಿಲ್ಲೇನು ತೊಗೊಂಡಿದ್ವಿ, ಅನುರೂಪ ಕೋನಗಳು ಸಮ ಇರೋ ರೀತಿ ತೊಗೊಂಡಿದ್ವಿ ತ್ರಿಭುಜಗಳನ್ನ. ಸೊ ಅನುರೂಪ ಕೋನಗಳು ಸಮ ಇದ್ದಾಕ್ಷಣಕ್ಕೆ ಏನಾಗಿರುತ್ತಲ್ಲಿ, ಅನುರೂಪ ಬಾಹುಗಳು ಕೂಡ ಸಮನಾಗಿರುತ್ತೆ. ಸೊ ಅದರಿಂದ ಯಾವುದೇ ಎರಡು ತ್ರಿಭುಜಗಳ ಸಮರೂಪತೆಯನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಈ 6 ಅಂಶಗಳನ್ನು ಅಂದರೆ 3 ಅನುರೂಪ ಬಾಹುಗಳು ಮತ್ತು 3 ಅನುರೂಪ ಕೋನಗಳನ್ನು ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಅನುರೂಪ ಕೋನಗಳು ಸಮನಾಗಿದ್ದರೂ ಸಾಕು, ಆಟೋಮೆಟಿಕಲಿ ಏನಾಗಿರುತ್ತೆ, ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿರುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಅಂದರೆ ಕೋನ ನಿರ್ಧಾರಕ ಗುಣ ಅಂತ ಕರಿತೀವಿ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಮೇಯ ಇದೆ, ಆ ಪ್ರಮೇಯವನ್ನು ಈಗ ನೋಡೋಣ. ನಾವು ಪ್ರಮೇಯ 2.3 ಅಂತ ಕರಿತೀವಿ. ಮತ್ತು ಈ ಪ್ರಮೇಯವನ್ನು ನಾವು ಯಾವ ಥರ ಕರಿತೀವಿ ಅಂದರೆ ಕೋನ ನಿರ್ಧಾರಕ ಗುಣ ಅಂತ ಕರಿತೀವಿ. ಕೋನ ನಿರ್ಧಾರಕ ಗುಣ. ಸೊ ಈ ಪ್ರಮೇಯದ ಹೇಳಿಕೆ ಯಾವ ಥರ ಬರುತ್ತೆ ಅಂದರೆ, ನಮಗೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮನಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರುತ್ತೆ ಅಂತ ಬರುತ್ತೆ. ಸೊ ಇದೇನೋ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ತುಂಬ ಪರೀಕ್ಷೆ ದೃಷ್ಟಿಯಿಂದ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಮೇಯ ಇದು. ಅಂದರೆ ಈ ಪ್ರಮೇಯದಲ್ಲಿ ಏನು ಹೇಳ್ತಾರೆ ಅಂದರೆ, ಎರಡು ತ್ರಿಭುಜದಲ್ಲಿ ನಮಗೆ ಅನುರೂಪ ಕೋನ ಸಮ ಆಗಿತ್ತು ಅಂತ ಹೇಳಿದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರ್ತವೆ. ಸೊ ಇಲ್ಲಿ ಯಾವುದೇ ಎರಡು ತ್ರಿಭುಜಗಳನ್ನು ಸಮರೂಪಿ ಅಂತ ನಿರ್ಧಾರ ಮಾಡಬೇಕಾದ್ರೆ ನಮಗೆ ಈ 6 ಅಂಶಗಳು ಬೇಕಾಗೋದಿಲ್ಲ, ಹೌದಾ? ಬರೀ ಅನುರೂಪ ಕೋನಗಳು ಸಮ ಇದ್ರೂ ಸಾಕು, ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಅಂತ ಹೇಳ್ಬೋದು. ಆ ಚಟುವಟಿಕೆಯಲ್ಲಿ, ಹಿಂದಿನ ಚಟುವಟಿಕೆಯಲ್ಲಿ ನಾವು ಇದನ್ನು ತಿಳ್ಕೊಂಡಿದ್ದೀವಿ. ಸೊ ಇದನ್ನು ನಾವು ಪ್ರಮೇಯದ ಮುಖಾಂತರ ತಾರ್ಕಿಕವಾಗಿ ಯಾವ ರೀತಿ ಸಾಧಿಸ್ಬೋದು ಅಂತ ನೋಡೋಣ. ಸೊ ಈಗ ಇದು ಪ್ರಮೇಯದ ಹೇಳಿಕೆ ಏನು ಬರುತ್ತೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಸೊ ಇದಕ್ಕೆ ಫಸ್ಟು ನಾನು ಪ್ರಮೇಯವನ್ನು ಸಾಧಿಸ್ಬೇಕಾದ್ರೆ ಏನು ಮಾಡಬೇಕು ನಾವು ಅಂತ ಹೇಳಿದರೆ, ಮೊದಲು ಯಾವುದು ಪ್ರಮೇಯ ಸಾಧಿಸ್ತಕ್ಕಂಥ ಹಂತಗಳು. ಸೊ ಮೊದಲನೇದು ನಕ್ಷೆ ಅಂದರೆ ಚಿತ್ರ ಬರ್ಕೋಬೇಕು, ಹೌದಾ? ಸೊ ಯಾವ ಚಿತ್ರ ಬರ್ಕೋಬೇಕು ಅಂದರೆ ನಾವು ಪ್ರಮೇಯದ ಹೇಳಿಕೆ ನೋಡಬೇಕಾಗುತ್ತೆ. ಏನಂತ ಹೇಳ್ತಾರೆ ಇಲ್ಲಿ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ. ಸೊ ಎರಡು ತ್ರಿಭುಜದ ಚಿತ್ರ ಬರ್ಕೋಬೇಕು ನಾವು, ಹೌದಾ? ಸೊ ನಾನೀಗ ಎರಡು ತ್ರಿಭುಜದ ಚಿತ್ರಗಳನ್ನು ಬರೀತಾ ಇದ್ದೀನಿ. ಒಂದು ABC ತ್ರಿಭುಜ, ಇನ್ನೊಂದು DF ತ್ರಿಭುಜ. ಇದು ABC ತ್ರಿಭುಜ. ಸೊ ಈಗ ಬರ್ಕೋಬೇಕಾದ್ರೆ ಹೇಗೆ ಬರ್ಕೋಬೇಕು ಚಿತ್ರ ಅಂತ ಹೇಳಿದ್ರೆ, ನೀವು ಸಮಭಾವ ತ್ರಿಭುಜ ಚಿತ್ರ ಬರ್ಕೋಬಾರ್ದು, ಬಾಹುಗಳು ಅಸಮ ಇರೋ ರೀತಿ ತ್ರಿಭುಜವನ್ನು ಬರ್ಕೋಬೇಕು. ಸೊ ಇನ್ನೊಂದು ತ್ರಿಭುಜ ಯಾವ ಥರ ಬರ್ಕೊಳ್ತಾ ಇದ್ದೀನಿ ನಾನು, DF ತ್ರಿಭುಜವನ್ನು ಬರ್ಕೊಳ್ತಾ ಇದ್ದೀನಿ, ಅಲ್ವಾ? ಸೊ ಇದೇ ರೀತಿ ಇದಕ್ಕಿಂತ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ತ್ರಿಭುಜ, ಹೌದಾ? ಸೊ ಯಾಕೆಂದರೆ ನಾನು ಇದನ್ನು ಯಾವ ರೀತಿ ಬರ್ಕೊಳ್ತಿದ್ದೀನಿ ಅಂದರೆ,
ಅನುರೂಪ ಕೋನಗಳು ಸಮ ಆಗಿರೋ ರೀತಿಯಲ್ಲಿ ತ್ರಿಭುಜ ಚಿತ್ರ ಬರ್ಕೋಬೇಕು. ಸೊ ಇದು ಎ ಬಿ ಸಿ ಆದ್ಮೇಲೆ ಯಾವುದು ಡಿ ಎಫ್ ತ್ರಿಭುಜ, ಒಂದು ಎ ಬಿ ಸಿ ತ್ರಿಭುಜ, ಇನ್ನೊಂದು ಡಿ ಇ ಎಫ್ ತ್ರಿಭುಜ. ಸೊ ಇದರಲ್ಲಿ ಏನಂತ ಹೇಳ್ತಾರೆ, ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ, ಅಂದರೆ ಈ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಏನಾಗಿದ್ದಾವೆ, ಸಮ ಇದ್ದಾವೆ. ಸೊ ಅದನ್ನು ಸಮ ಇದ್ದಾವೆ ಅಂತ ನಾವು ತೋರಿಸ್ಬೇಕು. ಅಂದರೆ ಎ ಕೋನಕ್ಕೆ ಏನು ಸಮ ಇದೆ, ಡಿ ಕೋನ ಸಮ ಇದೆ. ಬಿ ಕೋನಕ್ಕೆ ಏನು ಸಮ ಇದೆ, ಇ ಕೋನ ಸಮ ಇದೆ. ಸಿ ಕೋನಕ್ಕೆ ಯಾವ ಸಮ ಇದೆ, ಎಫ್ ಕೋನ ಸಮ ಇದೆ. ಆಯ್ತಾ? ಸೊ ಇದೇನಿದು ಚಿತ್ರ ಅಥವಾ ನಕ್ಷೆ ಆಯ್ತಲ್ಲ. ಸೊ ಈ ನಕ್ಷೆ ಹೇಗೆ ಬರ್ಕೊಂಡೆ ಅಂತ ಗೊತ್ತಿದೆ ನಿಮಗೆ. ಸೊ ಹೇಳಿಕೆ ನೋಡಿ, ಎರಡು ತ್ರಿಭುಜದಲ್ಲಿ ಅನುರೂಪ ಕೋನಗಳು ಸಮ ಇದ್ದಾರೆ. ಅನುರೂಪ ಕೋನಗಳು ಸಮ ಇರೋ ರೀತಿ ನಾನು ಏನು ಬರ್ಕೊಂಡಿದ್ದೀನಿ, ಎರಡು ತ್ರಿಭುಜಗಳ ಚಿತ್ರವನ್ನು ಬರ್ಕೊಂಡಿದ್ದೀನಿ. ಸೊ ಇದು ಮೊದಲನೇ ಪಾಯಿಂಟ್ ಆಯಿತು. ಈಗ ಎರಡನೇ ಸ್ಟೆಪ್ಪು ಯಾವುದು ಬರುತ್ತೆ ಪ್ರಮೇಯ ಸಾಧಿಸಬೇಕಾದ್ರೆ ಅಂತ ಹೇಳಿದ್ರೆ ದತ್ತಾಂಶ. ಆಯಿತಾ? ಸೊ ಈಗ ಈ ಎರಡನೇ ಸ್ಟೆಪ್ಪಲ್ಲಿ ದತ್ತಾಂಶ ಅಂತ ಹೇಳಿದರೆ ಈ ಚಿತ್ರವನ್ನು ನೋಡಿಬಿಟ್ಟು ಈ ಚಿತ್ರದಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಸಾಂಕೇತಿಕವಾಗಿ ಬರೆಯೋದನ್ನು ನಾವು ದತ್ತಾಂಶ ಅಂತ ಕರಿತೀವಿ. ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಸೊ ಈ ಚಿತ್ರ ನೋಡಿದರೆ ಮಕ್ಕಳಿಗೆ ನಮ್ಗೆ ಏನು ಗೊತ್ತಾಗುತ್ತೆ, ಸೊ ಈ ಎರಡು ಚಿತ್ರದಲ್ಲಿ ಅನುರೂಪ ಕೋನಗಳು ಸಮ ಇದ್ದಾವೆ, ಹೌದಾ? ಸೊ ಅದನ್ನೇ ಸೂಚಿಸಿ ಇಲ್ಲಿ ಏನು, ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಬಿ ಎಫ್ ಗಳಲ್ಲಿ ಸೊ ಯಾವ್ಯಾವ ಕೋನಗಳು ಸಮ ಇದ್ದಾವೆ, ಎ ಕೋನಕ್ಕೆ ಡಿ ಕೋನ ಸಮ ಇದೆ. ಸೊ ಅದನ್ನ ಈ ರೀತಿ ಬರ್ಕೊಳ್ತೀನಿ, ಅಂದರೆ ಬಿ ಎ ಸಿ ಕೋನ ಈಕ್ವಲ್ಸ್ ಇ ಡಿ ಎಫ್ ಕೋನ. ನೆಕ್ಸ್ಟ್ ಎ ಬಿ ಸಿ ಕೋನಕ್ಕೆ ಏನು ಸಮ ಇದೆ, ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಡಿ ಎಫ್. ಸೊ ಅದೇ ರೀತಿ ಎ ಸಿ ಬಿ ಕೋನಕ್ಕೆ ಯಾವ ಸಮ ಇದೆ, ಕೋನ ಎ ಸಿ ಬಿ ಈಕ್ವಲ್ಸ್ ಡಿ ಎಫ್. ಸೊ ಅನುರೂಪ ಕೋನಗಳು ಪರಸ್ಪರ ಸಮ ಇದ್ದಾವೆ. ಅದನ್ನು ನಾನು ದತ್ತಾಂಶದಲ್ಲಿ ಸಾಂಕೇತಿಕವಾಗಿ ಬರೆದಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಯಾವುದು, ನೆಕ್ಸ್ಟ್ ಸ್ಟೆಪ್ ಸಾಧನೀಯ ಅಂತ ಹೇಳಿದ್ರೆ ನಾವು ಏನನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದೀವಿ, ಹೌದಾ, ಅದನ್ನು ಸಾಂಕೇತಿಕವಾಗಿ ಬರೆಯೋದು. ಸಾಮಾನ್ಯವಾಗಿ ಈ ಸಾಧನೆ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಹೇಳಿಕೆಯ ಕೊನೆಯ ಭಾಗದಲ್ಲಿರುತ್ತೆ, ಹೌದಾ. ಸೊ ಇಲ್ಲಿ ಎರಡು ತ್ರಿಭುಜ ಅನುರೂಪ ಕೋನಗಳು ಸಮವಾದರೆ ಇದು ದತ್ತಾಂಶ ಅಂದರೆ, ಸೊ ಈ ನೆಕ್ಸ್ಟ್ ಪಾರ್ಟ್ ಏನಿದೆ, ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅಂದರೆ ಈ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತದೆ ಅಂತ ನಾವು ಸಾಧಿಸಬೇಕು. ಸೊ ಇವುಗಳ ಅನುರೂಪ ಬಾಹುಗಳ ಸಮಾನುಪಾತದಲ್ಲಿರ್ತವೆ ಅಂದರೆ ಹಾಗಾದರೆ ಡಿ ಅನುರೂಪ ಬಾಹು ಯಾವುದು, ಎ ಬಿ. ಡಿ ಎಫ್ ಅನುರೂಪ ಬಾಹು ಯಾವುದು, ಎ ಸಿ. ಇ ಎಫ್ ಅನುರೂಪ ಬಾಹು ಯಾವುದು, ಬಿ ಸಿ. ಸೊ ಈ ಅನುರೂಪ ಬಾಹುಗಳ ಅನುಪಾತ ಸಮನಾಗಿರ್ತವೆ ಅಂತ ನಾವು ಬರೀಬೇಕು. ಅಂದರೆ ಡಿ ಬೈ ಡಿ ಅನುರೂಪ ಯಾವುದು, ಎ ಬಿ ಈಕ್ವಲ್ಸ್, ಸೊ ಡಿ ಎಫ್ ಬೈ ಎ ಸಿ ಈಕ್ವಲ್ಸ್ ಇ ಎಫ್ ಬೈ ಬಿ ಸಿ, ಹೌದಾ. ಸೊ ಇದು ಬಾಹುಗಳ ಸಮಾನುಪಾತ. ಸೊ ಇದನ್ನು ನಾವು ಸಾಧಿಸಬೇಕು ಸಾಧನೆ, ಆಯ್ತಲ್ಲ. ಸೊ ಈಗ ನೆಕ್ಸ್ಟು ಈ ಪ್ರಮೇಯವನ್ನು ಸಾಧಿಸ್ಬೇಕಾದ್ರೆ ಮುಂದಿನ ಹಂತ ಯಾವುದು ಅಂತ ಹೇಳಿದರೆ ರಚನೆ. ಸೊ ರಚನೆ ಅಂತ ಹೇಳಿದರೆ ಏನು, ರಚನೆ ಅಂತ ಹೇಳಿದರೆ ನಾವು ಈ ಪ್ರಮೇಯವನ್ನು ಸಾಧಿಸಲಿಕ್ಕೆ ಚಿತ್ರದಲ್ಲಿ ಮಾಡಬಹುದಾಗಿರ್ತಕ್ಕಂಥ ಚಿಕ್ಕ ಪುಟ್ಟ ಬದಲಾವಣೆಗಳನ್ನು ನಾವು ಅಂತ ಕರಿತೀವಿ, ರಚನೆ ಅಂತ ಕರಿತೀವಿ. ಸೊ ರಚನೆ ಏನು ಮಾಡ್ತಿದ್ದೀನಿ ನಾನು, ಈ ಎ ಬಿ ಎಷ್ಟಿದೆಯೋ, ಹೌದಾ, ನೋಡಿ ಎ ಬಿ ಎಷ್ಟು ಸೆಂಟಿಮೀಟರ್ ಇದೆ ನೋಡ್ಕೊಳ್ಳಿ. ಎ ಬಿ ಎಷ್ಟಿದೆಯೋ ಅಷ್ಟೇ ಇರೋ ರೀತಿ ಇಲ್ಲಿ ಡಿ ಮೇಲೆ ಪಿ ಬಿಂದು ಗುರುತು ಮಾಡಿ. ಅದೇ ರೀತಿ ಎ ಸಿ ಎಷ್ಟಿದೆಯೋ ಅಷ್ಟೇ ಇರೋ ರೀತಿ ಯಾವುದ್ರ ಮೇಲೆ, ಡಿ ಎಫ್ ಮೇಲೆ ಕ್ಯೂ ಬಿಂದುವನ್ನು ಗುರುತು ಮಾಡಿ. ಮತ್ತು ಪಿ ಕ್ಯೂ ಅನ್ನು ಸೇರಿಸಿ, ಹೌದಾ. ಸರಿ, ಈ ಥರ ಸೇರಿಸಿದೆ. ನಮಗೆ ರಚನೆ ಯಾವಾಗಲೂ ಡಾಟೆಡ್ ಲೈನಲ್ಲೇ ಇರಬೇಕು. ಸೊ ಇದನ್ನೇ ನಾನು ಏನು ಮಾಡ್ತಿದ್ದೀನಿ, ಹೇಳಿಕೆ ರೂಪದಲ್ಲಿ ಬರೀತಿದ್ದೀನಿ. ಸೊ ಇಲ್ಲಿ ಹೇಗೆ ಬರೀತೀನಿ, ಎ ಬಿ ಈಸ್ ಈಕ್ವಲ್ ಟು ಡಿ ಪಿ ಕಮ ಎ ಸಿ ಈಸ್ ಈಕ್ವಲ್ ಟು ಡಿ ಕ್ಯೂ ಆಗುವಂತೆ ಪಿ ಮತ್ತು
ಕ್ಯೂ ಬಿಂದುಗಳನ್ನು ಪಿ ಮತ್ತು ಕ್ಯೂ ಬಿಂದುಗಳನ್ನು ಹೌದಾ ಡಿ ಮತ್ತು ಡಿ ಎಫ್ ಮೇಲೆ ಗುರುತಿಸಿ ಮತ್ತು ಏನನ್ನು ಸೇರಿಸಬೇಕು ಪಿ ಕ್ಯೂ ಸೇರಿಸಿ ಹೌದಾ. ಸೊ ಇದು ಏನಾಯಿತು ರಚನೆ ನೋಡಿ. ಡಿ ಎಷ್ಟಿದೆಯೋ ಅದೇ ರೀತಿ ಡಿ ಪಿ ಆಗೋ ರೀತಿ ಪಿ ಬಿಂದುವನ್ನು ಡಿ ಮೇಲೆ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ ಆಗೋ ರೀತಿ ಕ್ಯೂ ಅನ್ನು ಡಿ ಎಫ್ ಮೇಲೆ ಗುರುತಿಸಿ ಮತ್ತು ಅವೆಲ್ಲನ್ನ ಸೇರಿಸಿ. ಸೊ ಇದು ರಚನೆ. ನೆಕ್ಸ್ಟ್ ಈಗ ಮುಂದಿನ ಒಂದು ಸ್ಟೆಪ್ ಯಾವುದು ಅಂತ ಹೇಳಿದ್ರೆ ನಾನು ಈ ಕಡೆ ಬರೀತಿದ್ದೀನಿ ಸಾಧನೆ. ಸೊ ಸಾಧನೆ ಅಂತ ಹೇಳಿದ್ರೆ ಏನು, ಈ ರೇಖಾಗಣಿತದ ಸ್ವಯಂ ಸಿದ್ಧಗಳು ಮತ್ತು ಸ್ವೀಕರಣ ಸಿದ್ಧಾಂತಗಳನ್ನು ಬಳಕೆ ಮಾಡಿಕೊಂಡು ನಾವು ತಾರ್ಕಿಕವಾಗಿ ಇದನ್ನು ಸಾಧಿಸ್ತಾ ಹೋಗೋದನ್ನು ಏನಂತ ಕರಿತೀವಿ, ಸಾಧನೆ ಅಂತ ಕರಿತೀವಿ. ಸೊ ಇದರಲ್ಲಿ ನಾನು ಏನು ಮಾಡ್ತಿದ್ದೀನಿ, ಫಸ್ಟು ಇವೆರಡು ತ್ರಿಭುಜ ತಗೊಳ್ತೀನಿ. ಯಾವುದು ಎ ಬಿ ಸಿ ಮತ್ತು ಡಿ ಪಿ ಕ್ಯೂ ಇವೆರಡು ತ್ರಿಭುಜ ತಗೊಂಡು ಇವೆರಡನ್ನು ನಾನು ಸರ್ವಸಮ ಅಂತ ಸಾಧಿಸಬೇಕು. ಸೊ ಸರ್ವಸಮ ಅಂತ ಸಾಧಿಸಬೇಕು ಅಂದರೆ ಸರ್ವಸಮ ಅಂತ ಸಾಧಿಸಿ ನಂತರ ಏನು ಪ್ರೂವ್ ಮಾಡಬೇಕು, ನಾನು ಈ ಕೋನಕ್ಕೆ ಸಮ ಇದೆ ಅಂತ ಪ್ರೂವ್ ಮಾಡಬೇಕು. ಸೊ ಇವೆರಡು ಕೋನಗಳ ಸಮ ಇದೆ, ಬಟ್ ಈ ಕೋನ ಯಾವುದಕ್ಕೆ ಸಮ ಆಗಿದೆ, ಈ ಕೋನಕ್ಕೆ ಸಮ ಆಗಿದೆ. ಈ ಕೋನ ಯಾವುದಕ್ಕೆ ಸಮ ಆಗಿದೆ, ಇದಕ್ಕೆ ಸಮ ಆಗಿದೆ. ಸೊ ಆಗಿದ್ದಾಗ ಏನಾಗುತ್ತೆ, ಈ ಪಿ ಕ್ಯೂ ರೇಖೆ ಡಿ ಎಫ್ಗೆ ಸಮಾಂತರ ಇರುತ್ತೆ, ಆಗ ಈ ಬಾಹುಗಳ ಅನುಪಾತವನ್ನು ಬರೀಬೇಕು. ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಮಾಡ್ತಿದ್ದೀನಿ, ನಾನು ಇವೆರಡು ತ್ರಿಭುಜ ತಗೊಳ್ತೀನಿ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಪಿ ಕ್ಯೂಗಳನ್ನು ಇವೆರಡು ತ್ರಿಭುಜದಲ್ಲಿ ಹೌದಾ. ಸೊ ಈಗ ಈ ಎರಡು ತ್ರಿಭುಜದಲ್ಲಿ ಯಾವ್ಯಾವ ಬಾಹುಗಳು ಅಥವಾ ಕೋನಗಳು ಸಮ ಇದ್ದಾವೆ ಮತ್ತು ಯಾಕೆ ಅಂತ ಬರಲು ಇವು ಸರ್ವಸಮತೆ ಅಥವಾ ಇದೆಯೋ ಅಥವಾ ಇಲ್ಲೋ ಅಂತ ಚೆಕ್ ಮಾಡಬೇಕು. ನೋಡಿ ಇವೆರಡು ತ್ರಿಭುಜ ತಗೊಳ್ಳಿ ಹೌದಾ. ಸೊ ಇದರಲ್ಲಿ ನಮಗೆ ಯಾವುದು ನೋಡಿ, ಎ ಬಿ ಬಾಹು ಡಿ ಪಿ ಬಾಹುವಿಗೆ ಸಮ ಇದೆ, ಯಾಕೆಂದರೆ ರಚನೆಯಲ್ಲಿ ಆ ರೀತಿ ಮಾಡ್ತೀವಿ. ಸೊ ಇಲ್ಲಿ ಏನಾಗಿರುತ್ತೆ, ಎ ಬಿ ಇಸ್ ಈಕ್ವಲ್ ಟು ಡಿ ಪಿ ಆಗಿರುತ್ತೆ. ಇದು ಕಾರಣ ಏನು, ರಚನೆ. ಎರಡನೇದು ಅದೇ ರೀತಿ ಎ ಸಿ ಬಾಹು ಯಾವುದಕ್ಕೆ ಸಮ ಆಗಿದೆ ಅಂತ ಹೇಳಿದ್ರೆ ಡಿ ಕ್ಯೂ ಬಾಹುಗೆ ಸಮ ಆಗಿದೆ. ಸೊ ಎ ಸಿ ಇಸ್ ಈಕ್ವಲ್ ಟು ಡಿ ಕ್ಯೂ. ಇದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ ಕಾರಣ ರಚನೆ. ಮತ್ತೆ ಯಾವ ಸಮ ಇದೆ ಇದರಲ್ಲಿ ನೋಡಿ, ಎ ಕೋನ ಡಿ ಕೋನಕ್ಕೆ ಸಮ ಇದೆ. ಸೊ ಎ ಕೋನ ಡಿ ಕೋನಕ್ಕೆ ಯಾಕೆ ಸಮ ಇದೆ, ಸೊ ಇಲ್ಲೇ ನಾವು ದತ್ತಾಂಶದಲ್ಲೇ ನಾವು ಎ ಕೋನ ಡಿ ಕೋನಕ್ಕೆ ಸಮ ಅಂತ ತಗೊಂಡಿದ್ದೀವಿ. ಅವು ಅನುರೂಪ ಕೋನಗಳು ಸಮ ಆಗಿದ್ದಾವೆ ಎರಡು ತ್ರಿಭುಜದಲ್ಲಿ. ಸೊ ಅದರಿಂದ ಕೋನ ಎ ಇಸ್ ಈಕ್ವಲ್ ಟು ಕೋನ ಡಿ, ಇದನ್ನೇ ಕರೆದ್ವಿ ದತ್ತಾಂಶ ಅಂತ ಕರೆದ್ವಿ ಹೌದಾ. ನೋಡಿ ಈಗ ಇವೆರಡು ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜ ಮತ್ತು ಡಿ ಪಿ ಕ್ಯೂ ತ್ರಿಭುಜದಲ್ಲಿ ಈ ಎರಡು ತ್ರಿಭುಜಗಳ ಮೂರು ಅಂಶಗಳಲ್ಲಿ ಎರಡು ಬಾಹು ಮತ್ತು ಒಂದು ಕೋನ ಸಮ ಇದೆ. ಸೊ ಈ ಎರಡು ಬಾಹು ಒಂದು ಕೋನ ಸಮ ಇರೋದ್ರಿಂದ, ಅನುರೂಪವಾಗಿರ್ತಕ್ಕಂಥ ಎರಡು ಬಾಹು ಮತ್ತು ಒಂದು ಕೋನ ಸಮ ಇರೋದ್ರಿಂದ ನಾವು ಕೋಬಾಕೋ ಸಿದ್ಧಾಂತದ ಪ್ರಕಾರ ಇವೆರಡೂ ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳು ಅಂತ ಕರೀಬೋದು. ಸೊ ಈಗ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಯಾವುದು, ಡಿ ಪಿ ಕ್ಯೂ. ಯಾವ ಸಿದ್ಧಾಂತ, ಬಾಕೋಬಾ ಸಿದ್ಧಾಂತ, ಬಾಹು ಕೋನ ಬಾಹು ಸಿದ್ಧಾಂತ ಹೌದಾ. ಸೊ ಇದು ಸರ್ವಸಮ ಇದೆ. ಸೊ ಇದು ಸರ್ವಸಮ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ಯಾವುದಾದ್ರೂ ಎರಡು ತ್ರಿಭುಜಗಳಲ್ಲಿ ಮೂರು ಅನುರೂಪ ಅಂಶಗಳು ಸಮ ಆಗಿದ್ರೆ ಇನ್ನು ಉಳಿದಿರ್ತಕ್ಕಂಥ ಅನುರೂಪ ಬಾಹುಗಳು ಮತ್ತು ಕೋನಗಳು ಸಮ ಇರ್ತವೆ ಹೌದಾ. ಸೊ ತ್ರಿಭುಜಗಳ ಸರ್ವಸಮತೆಯ ಲಕ್ಷಣಗಳಲ್ಲಿ ಕಳೆದ ತರಗತಿಯಲ್ಲಿ ಇದನ್ನು ತಿಳ್ಕೊಂಡಿದ್ದೀವಿ. ಸೊ ಈಗ ಇದು ಸಮ ಇದ್ದಾಗ ಉಳಿದಿರ್ತಕ್ಕಂಥ ಅಂಶಗಳು ಯಾವ ಸಮ ಆಗಿರ್ತವೆ ಹಾಗಾದ್ರೆ, ಈ ಬಿ ಸಿ ಯಾವ ಈಕ್ವಲ್ ಆಗಿರುತ್ತೆ ಅಂದರೆ ಪಿ ಕ್ಯೂ ಈಕ್ವಲ್ ಆಗಿರುತ್ತೆ. ಸೊ ಬಿ ಸಿ ಬಾಹು ಇಸ್ ಈಕ್ವಲ್ ಟು ಪಿ ಕ್ಯೂ ಆಗಿರುತ್ತೆ. ಇದು ಸರ್ವಸಮತೆಯ ಲಕ್ಷಣ, ಸರ್ವಸಮತೆಯ ಲಕ್ಷಣದ ಪ್ರಕಾರ ಏನಾಗಿರುತ್ತೆ, ಈ ಬಿ ಸಿ ಬಾಹು ಪಿ ಕ್ಯೂ ಸಮ ಇರುತ್ತೆ. ಮತ್ತೆ ಸಮ ಇದೆ ನೋಡಿ, ಇದ್ರ ಕೋನ ಇವೆರಡು ಈ ತ್ರಿಭುಜ ಸರ್ವಸಮ ಇತ್ತು ಅಂತ ಹೇಳಿದ್ರೆ, ಸೊ ಅಲ್ಲಿಗೆ ಎ ಬಿ ಸಿ ಕೋನ ಯಾವುದಕ್ಕೆ ಸಮ ಆಗಿದೆ ಅಂದರೆ ಡಿ ಪಿ ಕ್ಯೂ ಸಮ ಆಗಿದೆ. ಸೊ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಡಿ ಪಿ ಕ್ಯೂ. ನೋಡಿ ಎ ಬಿ ಸಿ ಕೋನ ಯಾವುದಕ್ಕೆ ಸಮ ಆಗಿದೆ, ಡಿ ಪಿ ಕ್ಯೂಗೆ
ಸಮನಾಗಿದೆ. ಎ ಬಿ ಸಿ ಡಿ ಪಿ ಕ್ಯೂಗೆ ಸಮನಾಗಿದೆ. ಆದರೆ ನಮಗೆ ದತ್ತಾಂಶದಲ್ಲಿ ಎ ಬಿ ಸಿ ಯಾವುದಕ್ಕೆ ಸಮನಾಗಿದೆ ನೋಡಿ, ಎ ಬಿ ಸಿ ಡಿ ಎಫ್ ಸಮನಾಗಿದೆ. ಸೊ ಆದರೆ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಬಿ ಎಫ್. ಯಾವುದರಿಂದ? ದತ್ತಾಂಶದಿಂದ. ನೋಡಿ, ಎ ಬಿ ಸಿ ಡಿ ಎಫ್ ಕ್ಯೂ ಸಮನಾಗಿದೆ ಮತ್ತು ಇಲ್ಲಿ ಎ ಬಿ ಸಿ ಯಾವುದಕ್ಕೆ ಸಮನಾಗಿದೆ? ಡಿ ಪಿ ಕ್ಯೂ ಸಮನಾಗಿದೆ. ಸೊ ಈ ಎರಡೂ ಕೂಡ ಒಂದೇ ಅಂಶಕ್ಕೆ ಸಮ ಇರೋದ್ರಿಂದ ಡಿ ಎಫ್ ಕೋನ ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ಡಿ ಪಿ ಕ್ಯೂ ಸಮನಾಗಿರುತ್ತೆ. ಸ್ವಯಂ ಸಿದ್ಧ ಒಂದರ ಪ್ರಕಾರ, ಹೌದಾ? ಸೊ therefore ಡಿ ಪಿ ಕ್ಯೂ ಇಸ್ ಈಕ್ವಲ್ ಟು ಡಿ ಎಫ್. ಯಾವುದ್ರ ಪ್ರಕಾರ? ಸ್ವಯಂ ಸಿದ್ಧ ಒಂದೇ ಅಂಶಕ್ಕೆ ಸಮ ಇರತಕ್ಕಂಥ ಅಂಶಗಳು ಪರಸ್ಪರ ಸಮನಾಗಿರ್ತವೆ. ನೋಡಿ, ಇದು ಡಿ ಪಿ ಕ್ಯೂ ಕೋನ ಯಾವುದಕ್ಕೆ ಸಮನಾಗಿದೆ? ಡಿ ಇ ಎಫ್ ಗೆ ಸಮನಾಗಿದೆ. ಸೊ ಡಿ ಪಿ ಕ್ಯೂ ಕೋನ ಡಿ ಇ ಎಫ್ ಗೆ ಸಮನಾಗಿದ್ರೆ, ಹೌದಾ? ಸೊ ಇಲ್ಲಿ ಅನುರೂಪ ಕೋನಗಳು ಸಮನಾಗಿದ್ರೆ ಏನಾಗಿರುತ್ತೆ? ಹಾಗಾದ್ರೆ ಈ ಪಿ ಕ್ಯೂ ರೇಖೆ ಇದಕ್ಕೆ ಸಮಾಂತರ ಇರದೆ. ಸೊ ಪಿ ಕ್ಯೂ ಸಮಾಂತರ ಇ ಎಫ್ ಅಂತ ಹೇಳ್ಬೋದು. ಸೊ ಪಿ ಕ್ಯೂ ಸಮಾಂತರ ಇ ಎಫ್, ಪಿ ಕ್ಯೂ ಇ ಎಫ್ ಗೆ ಸಮಾಂತರ ಇದೆ. ಸೊ ಈಗ ಪಿ ಕ್ಯೂ ಇ ಎಫ್ ಗೆ ಸಮಾಂತರ ಇದ್ದಾಗ ನಾವು ಥೇಲ್ಸ್ನ ಪ್ರಮೇಯ ಮತ್ತು ಉಪಪ್ರಮೇಯದ ಪ್ರಕಾರ, ಸೊ ಇಲ್ಲಿ ತ್ರಿಭುಜದ ಯಾವುದೇ ಒಂದು ಬಾವು ಸಮಾಂತರವಾಗಿ ಒಂದು ಬಾವು ಸಮಾಂತರ ಇತ್ತು ಅಂತ ಹೇಳಿದ್ರೆ ಅದು ಉಳಿದಿರ್ತಕ್ಕಂಥ ಎರಡು ಬಾವುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತೆ. ಹಾಗಾದ್ರೆ ಏನಾಗಿರುತ್ತೆ ಇಲ್ಲಿ? ಡಿ ಬೈ ಡಿ ಪಿ, ಡಿ ಬೈ ಡಿ ಪಿ ಈಕ್ವಲ್ಸ್ ಏನಾಗಿರುತ್ತೆ? ಡಿ ಎಫ್ ಬೈ ಡಿ ಕ್ಯೂ, ಡಿ ಎಫ್ ಬೈ ಡಿ ಕ್ಯೂ ಈಕ್ವಲ್ಸ್ ಇ ಎಫ್ ಬೈ ಪಿ ಕ್ಯೂ ಆಗಿರುತ್ತೆ. ಇದೇನದು? ಥೇಲ್ಸ್ನ ಪ್ರಮೇಯ ಮತ್ತು ಉಪಪ್ರಮೇಯದ ಪ್ರಕಾರ, ಆಯ್ತಾ? ಸೊ ಈಗ ನೋಡಿ, ಡಿ ಪಿ ಅಂದ್ರೆ ಏನು ತಗೊಂಡಿದ್ವಿ ನಾವು? ಡಿ ಪಿ ಯಾವುದಕ್ಕೆ ಸಮನಾಗಿದೆ? ಇಲ್ಲಿ ಎ ಬಿ ಸಮನಾಗಿದೆ. ರಚನೆ ಆ ರೀತಿ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾನು ಏನು ಬರಿತೀನಿ? ಡಿ ಬೈ ಡಿ ಪಿ ರಚನೆಯಲ್ಲಿ ಎ ಬಿ ಬರಿತೀನಿ ಈಕ್ವಲ್ಸ್ ಡಿ ಎಫ್ ಬೈ ಡಿ ಕ್ಯೂ ಅಂದರೆ ಅದಕ್ಕೆ ಸಮ ಇರೋ ರೀತಿ ರಚನೆ ಮಾಡ್ಕೊಂಡಿದ್ದೀವಿ. ಎ ಸಿ ಸಮ ಆಗಿರೋ ರೀತಿ ರಚನೆ ಮಾಡ್ಕೊಂಡಿದ್ದೀವಿ. ಸೊ ಡಿ ಎಫ್ ಬೈ ಎ ಸಿ, ದೆನ್ ಇ ಎಫ್ ಬೈ ಪಿ ಕ್ಯೂ. ಸೊ ಪಿ ಕ್ಯೂ ಯಾವುದಕ್ಕೆ ಸಮನಾಗಿದೆ? ಇಲ್ಲಿ ಬಿ ಸಿಗೆ ಸಮನಾಗಿದೆ. ಇದು ಸಾಧಿಸಿದ್ವರೆ ಡಿ ಸಿ. ಸೊ ಡಿ ಬೈ ಎ ಬಿ ಇಸ್ ಈಕ್ವಲ್ ಟು ಡಿ ಎಫ್ ಬೈ ಎ ಸಿ ಇಸ್ ಈಕ್ವಲ್ ಟು ಇ ಎಫ್ ಬೈ ಬಿ ಸಿ. ನೋಡಿ, ನಮ್ಮ ಸಾಧನೆ ಏನಿದೆ, ಈ ಸಾಧನೆಯನ್ನು ನಾವೇನು ಬರ್ಕೊಂಡಿದ್ದೀವಿ ಅದನ್ನು ಇಲ್ಲಿ ಸಾಧಿಸಿದ್ವಿ. ಸೊ ಪ್ರಮೇಯವನ್ನು ಸಾಧಿಸಿದೆ. ಸೊ ಇದು ಯಾವುದೋ ಪ್ರಮೇಯ 2.3. ಇದನ್ನು ನಾವೇನಂತ ಕರಿತೀವಿ? ಕೋನ 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 ನಿರ್ಧಾರಕ ಗುಣ. ಸೊ ಕೋನ 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 ನಿರ್ಧಾರಕ ಗುಣ ಏನು ಹೇಳುತ್ತೆ ಅಂದರೆ, ಸೊ ಯಾವುದೇ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದರೆ ನಮಗೆ ಆಟೋಮೆಟಿಕಲಿ ಏನಾಗಿರುತ್ತೆ? ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿ ಇರುತ್ತೆ. ಅದು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಅನುರೂಪ ಕೋನ ಸಮ ಇತ್ತು ಅಂದರೆ ಅರ್ಥ ಏನು? ಅದ್ರ ಜೊತೆಗೇ ಅನುರೂಪ ಬಾಹುಗಳು ಕೂಡ ಸಮ ಅನುಪಾತದಲ್ಲಿ ಇರ್ತವೆ. ಸೊ ಇದನ್ನು ನಾವು ಕೋನ 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಮಕ್ಕಳೇ, ಇವಾಗ ನಾವು ಈ ಒಂದು ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸೋಣ. ಸೊ ಒಂದು ಸಮಸ್ಯೆ ಈ ಥರ ಇದೆ. ಚಿತ್ರದಲ್ಲಿ ಪಿ ಕ್ಯೂ ಸಮಾಂತರ ಆರ್ ಎಸ್ ಆದರೆ, ಪಿ ಕ್ಯೂ ಸಮಾಂತರ ಆರ್ ಎಸ್ ಆದರೆ ತ್ರಿಭುಜ ಪಿ ಒ ಕ್ಯೂ ಸಮರೂಪಿ ತ್ರಿಭುಜ ಎಸ್ ಒ ಆರ್ ಎಂದು ಸಾಧಿಸಿ. ಸೊ ಚಿತ್ರ ಅವರೇ ಕೊಟ್ಟಿದ್ದಾರೆ. ಸೊ ಚಿತ್ರ ಈ ಥರ ಇದೆ. ಸೊ ಈ ಥರ ಚಿತ್ರ ಇದೆ. ಇದು ಪಿ ಕ್ಯೂ, ಇದು ಓ, ನೆಕ್ಸ್ಟ್ ಇದು ಆರ್ ಎಸ್. ನೋಡಿ, ಈಗ ಈ ಚಿತ್ರದಲ್ಲಿ ಪಿ ಕ್ಯೂಗೆ ಆರ್ ಎಸ್ ಸಮಾಂತರ ಇದೆ. ಅಂದರೆ ಇವೆರಡು ರೇಖೆಗಳು ಸಮಾಂತರ ಇದ್ದಾವೆ. ನಾವು ಇವೆರಡು ತ್ರಿಭುಜಗಳು ಅಂದರೆ ಪಿ ಒ ಕ್ಯೂ ಮತ್ತು
SOR ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸ್ತವೆ. ಸೊ ಈಗ ತ್ರಿಭುಜಗಳು ಸಮರೂಪಿ ಅಂತ ಸಾಧಿಸ್ಬೇಕಾದ್ರೆ ನಮಗೇನಾಗಿರಬೇಕು, ಬಾಹುಗಳ ಸಮಾನುಪಾತ ಇರಬೇಕು ಅಥವಾ ಅನುರೂಪ ಕೋನಗಳು ಸಮನಾಗಿರಬೇಕು. ಸೊ ಇಲ್ಲಿ ಬಾಹುಗಳ ಅಳತೆ ಕೊಟ್ಟಿಲ್ಲ. ಸೊ ನಾವು ಕೋನ ಮುಖಾಂತರನೇ 3 ಅನುರೂಪ ಕೋನ ಸಮ ಅಂತ ಸಾಧಿಸಿ ಆ ಮುಖಾಂತರ ಇವೆರಡು ಸಮರೂಪಿ ಅಂತ ಹೇಳ್ಬೋದು. ಸೊ ಈಗ ಇದರಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಫಸ್ಟು ಪರಿಹಾರದಲ್ಲಿ ನಮಗೆ ಅವ್ರು ಕೊಟ್ಟಿರೋದು ಒಂದೇ ದತ್ತಾಂಶ ಏನಂದರೆ PQ ಸಮಾಂತರ RS ಅಂತ ಕೊಟ್ಟಿದ್ದಾರೆ. PQ ರೇಖೆ RS ರೇಖೆಗೆ ಸಮಾಂತರ ಇದೆ ನೋಡಿ. ಇದು ಸಮಾಂತರ ಇತ್ತು ಅಂತ ತಕ್ಷಣಕ್ಕೆ ನಮಗೆ ಏನಾಗಿರುತ್ತೆ, ಪರ್ಯಾಯ ಕೋನಗಳು ಸಮನಾಗಿರುತ್ತೆ ಹೌದಾ. ನೀವು ಯಾವುದೇ ಎರಡು, ಸೊ ಇದು PQ ಮತ್ತು RS ಸಮಾಂತರ ರೇಖೆಗಳು ಅಂತ ಹೇಳಿದ್ರೆ, ಸೊ ಈಗ PS ಮತ್ತು RQ ಏನಾಗುತ್ತೆ ಅಂತ ಹೇಳಿದ್ರೆ ಛೇದಕ ರೇಖೆಗಳಾಗುತ್ತೆ. ಸೊ ಆಗ ಉಂಟಾಗ್ತಕ್ಕಂಥ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಅಂದರೆ ಈ ಕೋನಕ್ಕೆ ಪರ್ಯಾಯ ಕೋನ ಯಾವಾಗ ಬರುತ್ತೀವಿ ಅಂದರೆ ಈ ಕೋನ ಬರುತ್ತೆ ಆಯಿತಾ. ಸೊ ಇದಕ್ಕೆ PQOಗೆ ORS ಪರ್ಯಾಯ ಕೋನ ಆಗುತ್ತೆ. ಸೊ ಇವೆರಡು ಇವು ಏನಾಗಿರ್ತವೆ, ಪರಸ್ಪರ ಸಮ ಇರ್ತವೆ. ಸೊ ಅದರಿಂದ ಏನು ಹೇಳ್ಬೋದು ನಾವು, ಕೋನ QPO ಕೋನ ಇಸ್ ಈಕ್ವಲ್ ಟು OSR ಅಂತ ಹೇಳ್ಬೋದು. ಯಾಕೆ, ಬಿಕಾಸ್ ಪರ್ಯಾಯ ಕೋನಗಳು ಯಾವಾಗ ಉಂಟಾಗ್ತವೆ ಅಂತ ಹೇಳಿದ್ರೆ ಬಾಹುಗಳು ಸಮಾಂತರ ಇದ್ದಾಗ ಪರ್ಯಾಯ ಕೋನಗಳು ಉಂಟಾಗ್ತವೆ. ನೆಕ್ಸ್ಟ್ ಎರಡನೇದು PQO ಕೋನ. PQO ಕೋನ ಯಾವುದು ಸಮನಾಗಿದೆ, ORS ಗೆ ಸಮನಾಗಿದೆ. ಸೊ ಇದು ಕೂಡ ಅಷ್ಟೇ ಪರ್ಯಾಯ ಕೋನಗಳು. ನಂತರ ಇವೆರಡು ಕೋನಗಳು ಹೌದಾ. ಎಂಥ ಕೋನ ಅಂತ ಕರಿತೀವಿ, ಇವೆರಡನ್ನ ಶೃಂಗಾಭಿಮುಖ ಕೋನಗಳು ಅಂತ ಕರಿತೀವಿ. ಅಂದರೆ POQ ಕೋನ ಯಾವುದಕ್ಕೆ ಸಮನಾಗಿರುತ್ತೆ ಅಂದರೆ ROS ಗೆ ಸಮನಾಗಿರುತ್ತೆ. ಬಿಕಾಸ್ ಶೃಂಗಾಭಿಮುಖ ಕೋನಗಳು. ಸೊ ಈಗ ಇವೆರಡೂ ತ್ರಿಭುಜದಲ್ಲಿ ಹೌದಾ, ಯಾವುದರಲ್ಲಿ ತ್ರಿಭುಜ POQ ಮತ್ತು ತ್ರಿಭುಜ SORಗಳಲ್ಲಿ ಏನಾಗಿದೆ, 3 ಅನುರೂಪ ಕೋನಗಳು ಸಮನಾಗಿವೆ. ಸೊ 3 ಅನುರೂಪ ಕೋನಗಳು ಸಮನಾಗಿದ್ದರೆ ಆಟೋಮೆಟಿಕಲಿ ಏನಾಗಿರುತ್ತೆ, ಅಲ್ಲಿ ಕೋನ ನಿರ್ಧಾರಕ ಗುಣದ ಪ್ರಕಾರ ನಾವೇನಂತ ಹೇಳ್ಬೋದು, ಇವು ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳು ಅಂತ ಹೇಳ್ಬೋದು. ಸೊ ತ್ರಿಭುಜ POQ ಸಮರೂಪಿ ತ್ರಿಭುಜ SOR ಯಾವುದರಿಂದ, ಕೋನ ನಿರ್ಧಾರಕ ಗುಣ. ಓಕೆ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ನಮಗೆ ಈ ಥರ ಸಮಸ್ಯೆಗಳನ್ನು ಬಿಡಿಸಬೇಕು ಅಂದರೆ ಪ್ರಮೇಯ ಬರಬೇಕು. ಪ್ರಮೇಯ ಬಂದರೆ ಮಾತ್ರ ಪ್ರಮೇಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಬರುತ್ತೆ. ಚಿತ್ರದಲ್ಲಿ ಕೋನ P ಕಂಡುಹಿಡಿಯಿರಿ. ಅವರ ಚಿತ್ರ ಕೊಟ್ಟಿದ್ದಾರೆ, ಈ ಚಿತ್ರದಲ್ಲಿ P ಕೋನ ಕಂಡುಹಿಡಿಯಿರಿ. ಸೊ ಇಲ್ಲಿ ಎರಡು ತ್ರಿಭುಜಗಳನ್ನು ಕೊಟ್ಟಿದ್ದಾರೆ. ಒಂದು ABC ಇದೆ, ABC. ಸೊ ABC ತ್ರಿಭುಜದಲ್ಲಿ AB 3.8 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ ಇದು 80 ಡಿಗ್ರಿ ಇದೆ, ಇದು 60 ಡಿಗ್ರಿ ಇದೆ. ನೆಕ್ಸ್ಟು ಇದು √3 ಇದೆ AC ಬಾಹು. BC ಬಾಹು 6 ಸೆಂಟಿಮೀಟರ್ ಆಯಿತಾ. ಸೊ ಇನ್ನೊಂದು ಇದೇ ಥರ ಚಿತ್ರ ಇದೆ, ಸೊ ಇದರಲ್ಲಿ ಇದು ಯಾವುದು ಅಂತ ಹೇಳಿದ್ರೆ PQR ಇದರಲ್ಲಿ PQ ಬಾಹು 12 ಸೆಂಟಿಮೀಟರ್ ಇದೆ. ನಂತರ ಇದು 6√3 ಇದೆ, PR 6√3 ಇದೆ. ಸೊ ಇದು 7.6 ಸೆಂಟಿಮೀಟರ್ ಇದೆ, 7.6 ಸೆಂಟಿಮೀಟರ್ ಇದೆ. ಸೊ ಈಗ ಇದರಲ್ಲಿ
ನೋಡಿ, ಇವೆರಡು ತ್ರಿಭುಜದಲ್ಲಿ ನಾವು ಏನು ಕಂಡುಹಿಡಿಯಬೇಕು? ಪಿ ಕೋನ ಕಂಡುಹಿಡಿಯಬೇಕು. ಪಿ ಕೋನ ಎಷ್ಟಿದೆ ಅಂತ ಕಂಡುಹಿಡಿಯಬೇಕು. ಸೊ ಪಿ ಕೋನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನಮಗೆ ಅದರ ಅನುರೂಪ ಕೋನ ಯಾವುದು ಅಂತ ಗೊತ್ತಾಗಬೇಕು. ಆಮೇಲೆ ಈ ಇದು ಇವೆರಡು ತ್ರಿಭುಜಗಳು ಸಮರೂಪಿಯಾಗಿರಬೇಕು ಅಲ್ವಾ? ಸಮರೂಪಿಯಾಗಿದ್ದಾಗ ಮಾತ್ರ ಸಿ ಕೋನಕ್ಕೆ ಅನುರೂಪ ಯಾವುದು, ಅದು ಎಷ್ಟು ಡಿಗ್ರಿ ಇದೆ ಅಂತ ಕಂಡುಹಿಡಿಯಬಹುದು. ಸೊ ಇಲ್ಲಿ ನಮಗೆ ಎರಡು ಕೋನಗಳು ಮಾತ್ರ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದೇ ಕೋನ ಕೊಟ್ಟಿಲ್ಲ. ಆದರೆ ಬಾಹುಗಳ ಅಳತೆ ಮಾತ್ರ ಎಲ್ಲನೂ ಕೊಟ್ಟಿದ್ದಾರೆ. ಈ ತ್ರಿಭುಜದ 3 ಬಾಹುಗಳು ಮತ್ತು ಈ ತ್ರಿಭುಜದ 3 ಬಾಹುಗಳ ಅಳತೆಗಳನ್ನು ಕೊಟ್ಟಿದ್ದಾರೆ. ಸೊ ಈಗ ನಾವು ಫಸ್ಟ್ ಏನು ಮಾಡೋಣ ಅಂತ ಹೇಳಿದ್ರೆ, ಈ ಎರಡೂ ತ್ರಿಭುಜಗಳಲ್ಲಿ ಅಂದರೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಬಾಹುಗಳ ಅನುಪಾತ ಸಮ ಇದೆಯೋ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ಬಾಹುಗಳ ಅನುಪಾತ ಅಂತ ಹೇಳಿದ್ರೆ ನೋಡಿ, ಈಗ ಬಿ ಸಿ ಬೈ ಪಿ ಕ್ಯೂ ಆಗುತ್ತೆ. ನೋಡಿ, ಇದು 6 ಇದೆ, ಇದು 12 ಇದೆ, ಇದು 3√3 ಇದೆ, ಇದು 6√3 ಇದೆ. ಸೊ ಇವೆರಡು ಅನುರೂಪ ಬಾಹು ಆಗುತ್ತೆ. ಸೊ ಇದು 3.8 7.6 ಇವೆರಡು ಕೂಡ ಅನುರೂಪ ಬಾಹು ಆಗುತ್ತೆ. ಸೊ ಈಗ ಫಸ್ಟು ಬಿ ಸಿ ಬೈ ಪಿ ಕ್ಯೂ ಆರ್, ಬಿ ಸಿ 6 ಇದೆ, ಇದು 12 ಇದೆ, ಅಂದರೆ 1/2 ಆಗುತ್ತೆ. ನಂತರ ಎ ಸಿ ಬೈ ಪಿ ಆರ್, ಎ ಸಿ ಬೈ ಪಿ ಆರ್. ಸೊ ಎ ಸಿ ಎಷ್ಟಿದೆ? 3√3 ಇದೆ, ಇದು 6√3 ಇದೆ. √3 ಕ್ಯಾನ್ಸಲ್ ಅಂದರೆ ಇದು ಕೂಡ ಎಷ್ಟು ಬರುತ್ತೆ? 1/2 ಬರುತ್ತೆ. ಆಯಿತಾ? ಸೊ ಇದು 1/2 ಬಂದರೆ ನೆಕ್ಸ್ಟು ನಮಗೆ ಇನ್ನೊಂದು ಯಾವ್ದು ಬರುತ್ತೆ ಅಂದರೆ ಬಾಹು ಎ ಬಿ. ಸೊ ಎ ಬಿ ಬೈ ಆರ್ ಕ್ಯೂ. ಸೊ ಎ ಬಿ ಬೈ ಆರ್ ಕ್ಯೂ ಇದು 3.8, ಇದು 7.6 ಇದೆ. ಸೊ ಇಲ್ಲಿ 38 76 ಆಗೋದ್ರಿಂದ ಇದು ಕೂಡ ಎಷ್ಟು ಬರುತ್ತೆ ಅಂದರೆ 1/2. ಸೊ ನಮ್ಗೆ ಇಲ್ಲಿ ಏನಾಗಿದೆ? ಬಾಹುಗಳ ಅನುಪಾತ ಸಣ್ಣಾಗಿದೆ. ಸೊ ಬಾಹುಗಳ ಅನುಪಾತ ಸಣ್ಣಾಗಿರೋದ್ರಿಂದ ನಾವು ಇಲ್ಲಿ ಅಂತ ಹೇಳ್ಬೋದು, ಬಿ ಸಿ ಬೈ ಪಿ ಕ್ಯೂ ಹೌದಾ, ಎ ಸಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಎ ಬಿ ಬೈ ಆರ್ ಕ್ಯೂ. ಬಾಹುಗಳ ಅನುಪಾತ ಸಮ ಇರೋದ್ರಿಂದ ನಾವೇನಂತ ಹೇಳ್ಬೋದು? ಇವೆರಡನ್ನು ನಾವು ಸಮರೂಪಿ ತ್ರಿಭುಜಗಳು ಅಂತ ಕರಿಬೋದು. ಸೊ therefore ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್ ಅಂತ ಹೇಳ್ಬೋದು. ಸೊ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜಗಳು ಸಮರೂಪಿಯಾಗಿದ್ದರೆ ಹಾಗಾದರೆ ಸಿ ಕೋನಕ್ಕೆ ಹೌದಾ ಅನುರೂಪ ಕೋನ ಇಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ, ಸೊ ಇದು ಪಿ ಕೋನ ಆಗುತ್ತೆ. ಸಿಗೆ ಅನುರೂಪ ಕೋನ ಪಿ ಕೋನ. ಯಾಕೆಂದರೆ ನಾವು ತಗೋಬೇಕಾದ್ರೆ ಅದು ತೊಗೊಂಡಿದ್ವಿ ನೋಡಿ, ಬಿ ಸಿ ಬೈ ಪಿ ಕ್ಯೂ ತೊಗೊಂಡಿದ್ವಿ, ಎ ಸಿ ಬೈ ಪಿ ಆರ್ ತೊಗೊಂಡಿದ್ವಿ. ಅದರಿಂದ ಸಿಗೆ ಅನುರೂಪ ಕೋನ ಯಾವುದು ಅಂತ ಹೇಳಿದರೆ ಕೋನ ಸಿಗೆ ಅನುರೂಪ ಯಾವುದು? ಕೋನ ಪಿ. ಸೊ ಹಾಗಾದರೆ ಸಿಗೆ ಪಿ ಅನುರೂಪ ಇದ್ದಾಗ ನಮಗೆ ಇಲ್ಲಿ ಪಿ ಕೋನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ ಹೌದಾ? ಪಿ ಕೋನ ಕಂಡುಹಿಡಿಯಕ್ಕೆ ಹೇಳಿದ್ರಿಂದ ಇಲ್ಲಿ ಸಿ ಕೋನ ಎಷ್ಟು ಅಂತ ಕಂಡುಹಿಡಿಯಬೇಕು. ಸಿ ಹೇಗೆ ಕಂಡುಹಿಡಿತೀರಿ? ಸೊ ಇದು ಕೂಡ ಅಷ್ಟೇ, ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಸಮ. ಸೊ ಇದರಲ್ಲಿ ಸಿ ಹೊರತುಪಡಿಸಿ, ಸೊ ಕೋನ ಸಿ ಇಸ್ ಈಕ್ವಲ್ ಏನಾಗುತ್ತೆ? 180 ಮೈನಸ್ ಎ ಕೋನ ಮೈನಸ್ ಬಿ ಕೋನ. 180ರಲ್ಲಿ ಎರಡು ಕೋನಗಳಿವೆ. ಸೊ 180 ಡಿಗ್ರಿನಲ್ಲಿ 80 ಡಿಗ್ರಿ ಮೈನಸ್ 60 ಡಿಗ್ರಿ. ಸೊ 80 60 ಅಂದರೆ 140 ಆಗುತ್ತೆ. 180ರಲ್ಲಿ 140 ಎಷ್ಟು ಬರುತ್ತೆ? 40 ಡಿಗ್ರಿ ಬರುತ್ತೆ. ಸೊ ಸಿ ಕೋನದ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ, ಸರಿ ಪಿ ಕೋನದ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 40 ಡಿಗ್ರಿ ಆಗುತ್ತೆ. ಮಕ್ಕಳೇ, ಇದುವರೆಗೂ ನಾವು ಕೋನ ನಿರ್ಧಾರಕಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಒಂದು ತ್ರಿಭುಜದ 3 ಅನುರೂಪವಾಗಿರ್ತಕ್ಕಂಥ ಕೋನಗಳು ಮತ್ತೊಂದು ತ್ರಿಭುಜದ 3 ಅನುರೂಪವಾಗಿರ್ತಕ್ಕಂಥ ಕೋನಗಳಿಗೆ ಸಮನಾಗಿದ್ದರೆ ಸೊ ಅವುಗಳ ಬಾಹುಗಳು ಸಮಾನುಪಾತದಲ್ಲಿರ್ತವೆ ಅಂತ ತಿಳ್ಕೊಂಡ್ವಿ. ಈಗ ಇದೇ ಹೇಳಿಕೆಯನ್ನು ನಾವು ವಿಲೋಮವಾಗಿ ಹೇಳ್ಬೋದಾ? ಅಂದರೆ ಯಾವುದೇ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳಿಗೆ ಸಮಾನುಪಾತದಲ್ಲಿದ್ದರೆ ಅವುಗಳ ಅನುರೂಪ ಕೋನಗಳು ಸಮನಾಗಿರ್ತವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಚಟುವಟಿಕೆಯನ್ನು ನೋಡೋಣ. ಸೊ ಇದರಲ್ಲಿ ಈ ಚಟುವಟಿಕೆಯಲ್ಲಿ ಈ ಸಮಸ್ಯೆ ಈ ಥರ ಬರುತ್ತೆ. ಸೊ ಎ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, ಎ ಬಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್,
BC is equal to 6 centimeter. BC is equal to 6 centimeter. CA is equal to 8 centimeter. CA is equal to 8 centimeter. B is equal to 4.5 centimeter. B is equal to 4.5 centimeter. EF is equal to 9 centimeter. EF is equal to 9 centimeter. ಮತ್ತು FD is equal to 12 centimeter. FD is equal to 12 centimeter ಇರುವ ತ್ರಿಭುಜ ABC ಮತ್ತು ತ್ರಿಭುಜ DFHC. ತ್ರಿಭುಜ ABC ಮತ್ತು ತ್ರಿಭುಜ DFHC. ಸೊ ಇದರಲ್ಲಿ ನಾವು BC 6 ಸೆಂಟಿಮೀಟರ್ ಇರೋ ರೀತಿ, BC 6 ಸೆಂಟಿಮೀಟರ್ ಇದೆ. ನೆಕ್ಸ್ಟು AB 3 ಸೆಂಟಿಮೀಟರ್ ಇದೆ. ನೀವು ಇದನ್ನು ಮನೇಲಿ ಚೆಕ್ ಮಾಡಿ, ನಾನು ಒಂದು ಅಳತೆ ಬರೆದಿರ್ತೀನಿ. ಸೊ AC 3 ಸೆಂಟಿಮೀಟರ್ ಇದೆ, ಅದೇ AB 3 ಸೆಂಟಿಮೀಟರ್ ಇದೆ. ಅದೇ ರೀತಿ AC 8 ಸೆಂಟಿಮೀಟರ್ ಇದೆ. ಸೊ ಇನ್ನೊಂದು DF ತ್ರಿಭುಜ ಈ ಥರ ಇದೆ. ಸೊ ಇದರಲ್ಲಿ EF 9 ಸೆಂಟಿಮೀಟರ್ ಇದೆ. EF 9 ಸೆಂಟಿಮೀಟರ್ ಇದೆ. ಸೊ ಅದೇ ರೀತಿ D, ಸೊ ಈ D ಎಷ್ಟಿದೆ? 4.5 ಸೆಂಟಿಮೀಟರ್ ಇದೆ. FD ಇದೆಷ್ಟಿದೆ ಅಂದರೆ 12 ಸೆಂಟಿಮೀಟರ್. ಸೊ ಇದು 12 ಸೆಂಟಿಮೀಟರ್ ಇದೆ ಈಗ. ಸೊ ಇಲ್ಲಿ ಇವೆರಡು ಈ ಥರ ನಾವು ತ್ರಿಭುಜ ರಚಿಸ್ಕೊಂಡಿದ್ದೀವಿ ಅಲ್ವಾ. ಸೊ ಈಗ ಅಂದರೆ ಬಾಹುಗಳ ಅನುಪಾತ ಸಮ ಇರೋ ರೀತಿ ನಾವು ತ್ರಿಭುಜ ರಚಿಸ್ಕೊಂಡಿದ್ದೀವಿ. ಸೊ ಈಗ ನಾವೇನು ಚೆಕ್ ಮಾಡಬೇಕಾಗಿದೆ? ಬಾಹುಗಳ ಅನುಪಾತ ಸಮ ಇದ್ದರೆ ಕೋನಗಳ ಸಮ ಇರ್ತವೆ. ಫಸ್ಟ್ ಬಾಹುಗಳ ಅನುಪಾತ ಸಮ ಇದೆ ಅಂತ ನೋಡ್ಕೊಳ್ಳಿ. ಸೊ AB ಬೈ ಡಿ, AB ಅನ್ನೋದು ಬಾಹು ಯಾವುದು? ABಗೆ D. ಸೊ ಇದು 3/4.5 ಇದೆ. 3/4.5 ಇದೆ. ಸೊ ನೆಕ್ಸ್ಟು ಯಾವ್ದು ಬರುತ್ತೆ? BC ಬೈ EF. ಸೊ ಇದು 6/9 ಇದೆ. 6/9 ಅಂದರೆ 1/3 ಆಗುತ್ತೆ. ಸೊ ಇದು ಕೂಡ ಅಷ್ಟೇ 1/3 ಆಗುತ್ತೆ. 3 ನೆಕ್ಸ್ಟು ಇನ್ನೊಂದು ಯಾವ್ದು ಬರುತ್ತೆ? EF ಬೈ AC ಬೈ DF. AC ಬೈ DF. ಸೊ AC 8 ಇದೆ, ಇದು 12 ಇದೆ. ಸೊ ಇಲ್ಲಿ 4 8 4 12. ಸೊ ಇದು 2/3 ಆಯಿತು. ಸೊ ಇದೆಷ್ಟು ಆಯಿತು? ಇದು ಕೂಡ 2/3 ಆಗುತ್ತೆ. 3 2 3 9. ಸೊ ಇದು ನಮಗೆ ಎಷ್ಟು ಬರುತ್ತೆ? 2/3 ಬರುತ್ತೆ. ಓಕೆ. ಸೊ ಈಗ ನಾವು ಬಾಹುಗಳ ಅನುಪಾತ ನೋಡಿದರೆ AB ಬೈ DE. ಸೊ ಇದು 3/4.5 ಬರುತ್ತೆ. ಅದೇ ರೀತಿ BC ಬೈ EF. BC ಬೈ EF ಅಂದರೆ 6/9 ಆಗುತ್ತೆ. ಸೊ 3 2 3 2/3 ಬರುತ್ತೆ. ನೆಕ್ಸ್ಟು AC ಬೈ DF. ಸೊ AC 8 ಇದೆ, 12 ಇದೆ. 4 4 3 2/3 ಬರುತ್ತೆ. ಸೊ ಇದು ಕೂಡ ಅಷ್ಟೇ, ಇದು 2/3 ಬರುತ್ತೆ. ಡಿವೈಡ್ ಮಾಡಿದ್ರೆ 3 4.5 ಇದು 2/3 ಬರುತ್ತೆ. ಸೊ ಇಲ್ಲಿ ಬಾಹುಗಳ ಅನುಪಾತ ಏನಾಯಿತು? ಈ ಎಲ್ಲ ಅನುರೂಪ ಬಾಹುಗಳ ಅನುಪಾತ ಸಮ ಆಯಿತು. ಸೊ ಅನುರೂಪ ಬಾಹುಗಳ ಅನುಪಾತ ಸಮ ಇದ್ದಾಗ ಅನುರೂಪ ಕೋನಗಳು ಸಮನಾಗಿರ್ತವ. ಎಸ್, ಈ ಚಟುವಟಿಕೆ ಮಾಡಿ ನೀವು ಅಳತೆ ಮಾಡಿ ನೋಡಿ ಮನೆಯಲ್ಲಿ. ಸೊ ಅನುರೂಪ ಕೋನಗಳು ಕೂಡ ಏನಾಗಿರ್ತವೆ ಅಂತ ಹೇಳಿದರೆ ಸಮ ಇರ್ತವೆ. ಸೊ ಇಲ್ಲಿ ಬಾಹುಗಳ ಅನುಪಾತ ಸಮ ಆಗಿದ್ದರೆ ನಮಗೆ ಕೋನಗಳ ಅನುಪಾತ ಕೂಡ ಸಮ ಆಗಿರ್ತವೆ. ಸೊ ಇದನ್ನು
ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಬಾಹು 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಸೊ ಹಿಂದಿನ ಇದರಲ್ಲಿ ಯಾವ ನಿರ್ಧಾರಕ ಗುಣ ಅಂತ ನೋಡಿ, ಕೋನ 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 ನಿರ್ಧಾರಕ ಗುಣ. ಸೊ ಅಂದರೆ 3 ಕೋನಗಳು ಯಾವುದೇ ತ್ರಿಭುಜದಲ್ಲಿ 3 ಕೋನಗಳ ಸಮ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ 3 ಅನುರೂಪ ಬಾಹುಗಳು ಕೂಡ ಸಮಾನುಪಾತದಲ್ಲಿರ್ತವೆ. ಸೊ ಇದು ಬಾಹು 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 ನಿರ್ಧಾರಕ ಗುಣ ಏನೇನು ಅಂತಂದರೆ 3 ಬಾಹುಗಳು ಸಮಾನುಪಾತದಲ್ಲಿದ್ದಾವೆ ಅಂತ ಹೇಳಿದ್ರೆ ಸೊ ಆಟೋಮೆಟಿಕಲಿ ಅವುಗಳಿಗೆ ಅನುಗುಣವಾಗಿರ್ತಕ್ಕಂಥ 3 ಅನುರೂಪ ಕೋನಗಳು ಕೂಡ ಸಮನಾಗಿರ್ತವೆ. ಇದನ್ನು ನಾವು ಬಾಹು 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 ನಿರ್ಧಾರಕ ಗುಣ ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮೇಯ ಮತ್ತು ಸಮಸ್ಯೆಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಥ್ಯಾಂಕ್ ಯು.